ಈಗ ಕಾರ್ಯಕ್ರಮದ ಮುಖ್ಯ ಭಾಗ ಕಥನ ಕುತೂಹಲ. ಜಯಂತ್ ಕಾಯ್ಕಿಣಿ ಅವರು ಏನನ್ನ ಮಾತಾಡ್ತಾರೆ, ಏನೆಲ್ಲ ಕಥೆಗಳನ್ನು ಹೇಳ್ತಾರೆ, ಈಗ ಉತ್ತರ ಸಿಗುತ್ತೆ. ಸರ್ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಮತ್ತು ಬಹುಮಾನ ವಿಜೇತ ಎಲ್ಲ ಕಥೆಗಾರರಿಗೆ, ಕವಿಗಳಿಗೆ, ಚಿತ್ರ ಕಲೆಗಾರರಿಗೆ ಮತ್ತು ಬಹುಮಾನಕ್ಕೆ ಕಳಿಸಿದ ಎಲ್ಲ ಅಭ್ಯರ್ಥಿಗಳಿಗೆ, ಅವ್ರು ಯಾವ್ಯಾವ ಊರಲ್ಲಿದ್ದಾರೆ ಈಗ, ಅವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಯಾಕೆಂದರೆ ಈ ದೀಪಾವಳಿ ಸ್ಪರ್ಧೆಗಳ ಒಂದು ಭಾಗವಹಿಸೋದಿದೆಯಲ್ಲ, ಅದು ಭಾಳ ದೊಡ್ಡ ಒಂದು ಸಾಂಸ್ಕೃತಿಕವಾದಂಥ ಒಂದು ಚಟುವಟಿಕೆ. ಕನ್ನಡದಲ್ಲಿ ದೀಪಾವಳಿ ಸಂಚಿಕೆನೇ ಒಂದು ಸಾಂಸ್ಕೃತಿಕ ಚಟುವಟಿಕೆ. ನನಗಿನ್ನೂ ನೆನಪಿದೆ, ನಮ್ಮೂರಲ್ಲೆಲ್ಲ ನಮ್ಮಲ್ಲಿ ಪಟಾಕಿ ತಂದರೆ ಸಂಭ್ರಮ ಆಗ್ತಿರ್ಲಿಲ್ಲ, ತಿಂಡಿ ತಂದರೆ ಸಂಭ್ರಮ ಆಗ್ತಿರ್ಲಿಲ್ಲ, ಅಥವಾ ಹೊಸ ಬಟ್ಟೆ ತಂದರೆ ಸಂಭ್ರಮ ಆಗ್ತಿರ್ಲಿಲ್ಲ. ದೀಪಾವಳಿ ಸಂಚಿಕೆ ಯಾವುದಾದ್ರೂ ಮನೆಗೆ ಬಂದರೆ ಸಂಭ್ರಮ ಅನ್ನಿಸ್ತಿತ್ತು. ಅದು ಬಹಳ ಮಹತ್ವದ ಒಂದು ಮೌಲ್ಯ ಅಂತ ನನಗನ್ನಿಸ್ತದೆ. ನಮ್ಮ ತಂದೆನೂ ಬರೀತಾ ಇದ್ದರು ಹಿಂದೆ. ಹೀಗಾಗಿ ಜನಪ್ರಗತಿ, ಗೋಕುಲ, ಪ್ರಜಾವಾಣಿ ಇಂಥ ಸಂಚಿಕೆಗಳು ನಮ್ಮ ಮನೆಗೆ ಬರ್ತಾಯಿದ್ವು. ಆದರೆ ನಮ್ಮ ಮನೆಗೆ ಒಂದು ಪ್ರಾಬ್ಲಮ್ ಆಗ್ತಿತ್ತು. ನಮ್ಮ ತಂದೆ ಮಾಸ್ಟರ್ ಆಗಿದ್ದರು. ಸ್ಟಾಫ್ ರೂಮಲ್ಲಿ ಮತ್ತೆ ಯಾವುದೋ ಮಾಸ್ಟರ್ದನ್ನು ತಗೊಂಡು ಹೋಗ್ಬಿಡ್ತಿದ್ರು ಈ ಅಂಚೆಯಲ್ಲಿ ಬಂದಂಥ ಕಾಂಪ್ಲಿಮೆಂಟ್ರಿ ಕಾಪಿಯನ್ನು. ಆಮೇಲೆ ನಮ್ಮ ಮನೆಯಲ್ಲಿ ಜಗಳ, ನಮ್ಮ ತಾಯಿದು ಮತ್ತು ಅವ್ರದ್ದು, ಯಾಕೆ ತರಲಿಲ್ಲ ನೀನು ಕಾಪಿ ಮನೆಗೆ ಅಂತ. ಆಮೇಲೆ ನನ್ನ ತಾಯಿ ನನ್ನನ್ನು ಬೇರೆ ಮಾಸ್ಟರ್ ಮನೆಗೆ ಗುಟ್ಟಾಗಿ ಕಳಿಸ್ತಿದ್ರು. ಅವ್ರ ಮನೇಲಿ ನಮ್ಮ ಸಂಚಿಕೆ ಇದೆಯಾ ನೋಡ್ಕೊಂಬ ಅಂತ. ಸೊ ನಾನು ಅವ್ರ ಮನೆಗೆ ಹೋಗಿ ಆ ಮನೆಯವರಿಗೆ ಗೊತ್ತಾಗದ ಹಾಗೆ ಅವರ ಸಂಧಿಗೊಂದಿಗಳನ್ನೆಲ್ಲ ನೋಡಿ, ಅಲ್ಲಿ ನಮ್ಮ ಸಂಚಿಕೆ ಇದೆಯೋ ಅಂತ ನೋಡಿ ತಂದು ಮತ್ತು ಮನೆಗೆ ನಮಗೆ ಹೇಳಬೇಕು. ಅಂದರೆ ಅದೊಂಥರ ದೀಪಾವಳಿ ವಿಶೇಷಾಂಕಗಳ ಒಂದು ಹಬ್ಬ. ಅಂದರೆ ಅದು ಒಂದು ಸಾಂಸ್ಕೃತಿಕವಾದ ಹಬ್ಬ. ಗಂಗಾಧರ ಚಿತ್ತಾಲರ ಸಂಪರ್ಕ ಕವಿತೆ ಓದಿದ್ದಲ್ಲಿ, ಆಮೇಲೆ JSS ಅವರ ಹಣತೆ ಕವಿತೆ ಓದಿದ್ದಲ್ಲಿ, ಆ ಕವಿತೆಗಳು ಆ ಚಿತ್ರಗಳೊಂದಿಗೆ ನಮ್ಮ ಮನಸ್ಸಲ್ಲಿ ಜ್ಞಾಪಕ ಇವೆ. ಆಮೇಲೆ ಸತ್ಯಕಾಮರ ಕಥೆಗಳಿಗೆ ರಮೇಶ್ ಅವರು ಬಿಡಿಸ್ತಿದ್ದ ಚಿತ್ರಗಳು ಇನ್ನೂ ಕಣ್ಣಲ್ಲಿವೆ. ಆ ಮೊಗ್ಗುಗಳು, ಕಮಲದ ಮೊಗ್ಗುಗಳು, ಅಲ್ಲಿ ಅಭಿಸಾರಿಕೆ, ಭಾಳ ಅಂದರೆ ನಮ್ಮಲ್ಲಿ ಏಕಕಾಲಕ್ಕೆ ಸಾಹಿತ್ಯದ ಓದಿನ ರುಚಿಯನ್ನು ಮತ್ತು ಒಂದು ಎಸ್ಥೆಟಿಕ್ಸ್, ವಿಜುವಲ್ ಎಸ್ಥೆಟಿಕ್ಸನ್ನು ಅನುರಣಿಸುವಂತೆ ಮಾಡಿದ್ದು ದೀಪಾವಳಿ ಸಂಚಿಕೆಗಳು. ಅದಕ್ಕಾಗಿ ನಾವು ಎಲ್ಲ ಲೇಖಕರು ದೀಪಾವಳಿ ಸಂಚಿಕೆಗಳಿಗೆ ನಿಜಕ್ಕೂ ಋಣಿಯಾಗಿದ್ದೇವೆ. ಆ ಋಣ ಸಂದಾಯದ ಒಂದು ಸಣ್ಣ ಒಂದು ರೂಪಕ ಗಳಿಗೆ ಇದು ಅಂತ ನನಗೆ ಅನಿಸ್ತದೆ. ಇಲ್ಲಿರುವಂಥ ಎಲ್ಲ ಲೇಖಕರಿಗೂ ದೀಪಾವಳಿ ಸಂಚಿಕೆಗಳ ಋಣ ಇದೆ. ಪ್ರಜಾವಾಣಿ ಬಳಗದ ನನಗಂತೂ ಒಂದು ಕಾಲದಲ್ಲಿ ಈ ಮ್ಯಾಗ್ಝಿನ್ ಮಾರೋ ಅಂಗಡಿಗಳೆಲ್ಲ ನಮ್ಮ ಸಂಬಂಧಿಕರ ಕಾಣ್ತಿದ್ವು. ಯಾಕಂದರೆ ಯಾವುದಾದ್ರು ಒಂದು ಕತೆ, ಯಾವುದೋ ಅಲ್ಲಿ ತೂಗ್ತಿರೋ ಯಾವುದೋ ಸುಧಾದಲ್ಲಿ ಒಂದು ಕತೆ ಬಂದಿತ್ತು, ಅಥವಾ ಮತ್ಯಾವುದೋ ತುಷಾರದಲ್ಲಿ ಒಂದು ಕತೆ ಬಂದಿತ್ತು. ಅಂದರೆ ಆ ಮ್ಯಾಗ್ಝಿನ್ಗಳ ತೋರಣ ಇರುವಂಥ ಬಿಸ್ಕಿಟ್ ಅಂಗಡಿಗಳು, ಗೂಡಂಗಡಿಗಳು, ಅವು ಕೂಡ ನಮಗೆ ಭಾಳ ಆಪ್ತ ಅನಿಸಿದ್ದು ನನಗೆ ಇದರಿಂದ. ಆಮೇಲೆ MG ರೋಡು, ನಮಗೆ ರಾಜ್ಕುಮಾರ್ ಸಿನಿಮಾಗಳಲ್ಲಿ MG ರೋಡ್ ಅಂದರೆ ಒಂಥರ ಅವನು ಸಿಟಿಗೆ ಬಂದಾಗ ಒಂದು ಸ್ಟೇಟ್ ಬ್ಯಾಂಕಿಂದು ಒಂದು ದೊಡ್ಡ ಶಾಟು, ಲಾಂಗ್ ಶಾಟು, ಏರಿಯಲ್ ಶಾಟು, ಆಮೇಲೆ ಸೀದಾ MG ರೋಡು. ಅದು ನಮಗೆ MG ರೋಡ್ ಆಪ್ತ ಆಗಿದ್ದು ಅದಕ್ಕಲ್ಲ. ನಮಗೆ MG ರೋಡ್ ಆಪ್ತ ಆಗಿದ್ದು 16A ಮಹಾತ್ಮ ಗಾಂಧಿ ರಸ್ತೆ, ಬೆಂಗಳೂರು. ಬಿಕಾಸ್ ಅದು ಪ್ರಜಾವಾಣಿಯ ವಿಳಾಸ. ನಾವು ಕತೆ ಕಳಿಸಿದರೆ ವಾಪಸ್ ಬರೋದು ಅದೇ ವಿಳಾಸದಿಂದ. ಅಯ್ಯೊಬ್ಬ, ನನಗೆ ಆ ಪ್ರಜಾವಾಣಿ ಲಕೋಟೆ ಅಂದರೆ ಈಗಲೂ ಕೈಕಾಲು ನಡುಗ್ತದೆ ನನಗೆ. ಯಾಕಂದರೆ ಆಗ ತುಂಬ ಉದಾರಿಗಳಾಗಿದ್ದರು. ಅಂದರೆ ಅಸ್ವೀಕೃತವನ್ನು ವಾಪಸ್ ಕಳಿಸುವಂಥ ಒಂದು ಸತ್ಸಂಪ್ರದಾಯ ಇತ್ತು. ಆಗ ಕತೆಗಳು ರಿಜೆಕ್ಟ್ ಆದರೆ ವಾಪಸ್ ಬರ್ತಿತ್ತು. ನನಗೆ ಆ ಪೋಸ್ಟ್ಮನ್ ಬರುವಾಗಲೇ ಗೊತ್ತಾಗ್ತಿತ್ತು ಕತೆ ವಾಪಸ್ ಬಂದಿದೆ ಅಂತ. ಅವನ ನಡಿಗೆಯಲ್ಲೇ ನನಗೆ ಯಮದೂತನ ಹಾಗೆ ಕಾಣ್ತಾ ಇದ್ದವನು. ಕತೆಗಳನ್ನು ವಾಪಸ್ ತಗೊಂಡು ಬಂದಂಥ ಪ್ರಜಾವಾಣಿ ಲಕೋಟೆ ಅಂಥದ್ದು. ಈ ಥರ ಅಂದರೆ ಆ ಪ್ರಜಾವಾಣಿ ಅಥವಾ ಪ್ರಜಾವಾಣಿ ಅಂತಲ್ಲ, ಅದು ಯಾವುದೇ ಪತ್ರಿಕೆಗಳ ಜೊತೆಗಿನ ಸಂಬಂಧ ಒಂದು ಅನಾಮಿಕವಾಗಿತ್ತದು. ಯಾಕಂದರೆ ನಾವು ಯಾವಾಗಲೂ ಆ ಕಚೇರಿಗೆ ಹೋಗಿರಲಿಲ್ಲ. ಎಲ್ಲೋ ಗೋಕರ್ಣದಲ್ಲಿ, ಎಲ್ಲೋ ಸುಳ್ಯದಲ್ಲಿ, ಎಲ್ಲೋ ಮುದ್ದೇಬಿಹಾರದಲ್ಲಿ, ಎಲ್ಲೋ ಬಾಗಲಕೋಟೆಯಲ್ಲಿ, ಎಲ್ಲೆಲ್ಲೋ ನಿಂತ್ಕೊಂಡು ನಾವು ಈ ಪತ್ರಿಕೆಯಾಲಯ ಜೊತೆಗೆ ಒಂದು ಸಂಬಂಧ, ಅನಾಮಿಕವಾದಂಥ ಒಂದು ಸಂಬಂಧ, ಅದು ಎಷ್ಟು ಮುಕ್ತವಾಗಿತ್ತು ಅದು. ಆದರೆ ಆಮೇಲೆ ಏನಾಗಿದೆ ಅಂದರೆ ಈಗ ಅನಾಮಿಕತೆಯೇ ಕಡಿಮೆ ಆಗಿ ಹೋಗಿ ಒಂಥರ ಎಲ್ಲರಿಗೂ ಜಾಸ್ತಿ ಗೊತ್ತು. ಆ ಸ್ಥಿತಿಲಿ ನಾವಿದ್ದೇವೆ ಈಗ. ಎಲ್ಲರಿಗೂ ಜಾಸ್ತಿ ಪರಿಚಯ. ಈಗ ನಾನು ಏನು ಹೇಳ್ತಿದ್ದೇನೆ ಅಂತ ಅವನಿಗೆ ಗೊತ್ತು, ನಾನು ಹೇಳಿದ್ದಕ್ಕೆ ಅವನು ಹೇಳ್ತಿದ್ದಾನೆ ಅಂತ ನನಗೂ ಗೊತ್ತು, ಅವ್ನು ನಾಳೆ ಏನು ಹೇಳ್ತಿದ್ದಾನೆ ಅಂತ ನನಗೆ ಇವತ್ತು ಗೊತ್ತು, ನಾನು ಇವತ್ತೇನು ಹೇಳ್ತಿದ್ದೇನೆ ಅವನಿಗೆ ನಾಳೆ ಗೊತ್ತು. ಎಲ್ಲ ಪರಿಚಿತತೆ. ಸೊ ನನಗೆ ಒಂದು ಹಿಂದಿ ಹಾಡು ಯಾವತ್ತೂ ನನಗೆ ಇಷ್ಟ, ಅದು ಚಲೋ ಏಕ್ ಬಾರ್ ಫಿರ್ಸೆ ಅಜನಬಿ ಬಂಜಾಯೆ ಹಮ್ದೋನು ಅಂತ. ಮತ್ತೊಮ್ಮೆ ನಾವು ಅಜನಬಿ ಆಗೋಣ, ಮತ್ತೊಮ್ಮೆ ನಾವು ಅಪರಿಚಿತರಾಗೋಣ ಅನ್ನುವಂಥದ್ದು ಒಂದು ಅಲ್ಲಿ ಸಾಲಿದೆ. ಆ ನಿಜವಾದ ಅರ್ಥದಲ್ಲಿ ಅಪರಿಚಿತತೆ ನಮಗೆ ಬೇಕಾಗಿರೋದು. ಆ ಅಪರಿಚಿತತೆಯನ್ನು ಸಾಹಿತ್ಯ ಬೆಳೆಸ್ತಾ ಇರ್ತದೆ ಮತ್ತು ಕಥೆಗಳು, ಕವಿತೆಗಳು ಅದನ್ನು ಪೋಷಿಸ್ತಾ ಇರ್ತವೆ. ಆಮೇಲೆ ನಾನು ಇವನಿಗೆ ರಾಜು ಹೆಗಡೆಗೆ ಮೆಸೇಜ್ ಮಾಡಿದ್ದು ಹೌದು. ಯಾಕೆಂದರೆ ಅದು ನನ್ನದೊಂದು ಋಣ ಸಂದಾಯ. ಯಾಕೆಂದ್ರೆ ನನಗೆ ನನ್ನ ತಲೆ ಮೇಲೆ ನನ್ನ ಕಿವಿ ಹಿಂಡಿದ್ದು ಆ ರೀತಿ ಯಶವಂತ್ ಚಿತ್ತಾಲರು.
1976ನೇ ಇಸ್ವಿಲಿ ನಾನು ಬಾಂಬೆಲಿದ್ದಾಗ ನಂದು ಯಾವುದೋ ಕಥೆಗೆ ಉದಯವಾಣಿ ಕಥಾ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಬಂತು. ನಾನು ಅಲ್ಲಿ ಭಯಂಕರ ರೋಮಾಂಚಿತನಾಗಿ ಆ ವಿ ಟಿ ಸ್ಟೇಷನ್ನಲ್ಲಿ ಈ ಜಗತ್ತಿನಲ್ಲಿದ್ದ ಎಲ್ಲ ಕನ್ನಡಿಗರು, ಜಗತ್ತಿನಲ್ಲಿರುವಂಥ ಎಲ್ಲ ಕನ್ನಡಿಗರು ಅಲ್ಲಿದ್ದಾರೆ ಅಂದ್ಕೊಂಡ್ಬಿಟ್ಟೆ ನಾನು. ಅವ್ರು ಯಾರಿಗೂ ಕನ್ನಡ ಗೊತ್ತಿಲ್ಲ ಅಲ್ಲಿ. ಅವರೆದುರು ನಾನು ಉದಯವಾಣಿ ವಿಶೇಷಾಂಕವನ್ನು ತೆಗೆದು ನೋಡಿ ಒಬ್ಬನೇ ನಡ್ಕೊಂಡು ಅಲ್ಲಿ ನರಿಮನ್ ಪಾಯಿಂಟ್ವರೆಗೆ ಹೋಗಿ ಒಬ್ಬ ಹುತಾತ್ಮನ ಹಾಗೆ, ಇವರೆಲ್ಲ ಹುಚ್ಚರು, ನನಗೆ ಪ್ರೈಸ್ ಬಂದಿದೆ, ಇವರಿಗೆ ಯಾರಿಗೂ ಗೊತ್ತಿಲ್ಲ, ನತದೃಷ್ಟರು ಇವರು ಅನ್ನೋ ಥರ ಆತ್ಮ ಮುರುಕ ಸಂಭ್ರಮ ಎಲ್ಲದರಲ್ಲಿತ್ತು. ಆಮೇಲೆ ಚಿತ್ತಾದ್ರಿಗೆ ಫೋನ್ ಮಾಡಿದೆ ಕಾಯಿನ್ ಬೂತಿಂದ, ಬಾಬಾ ಅಂದರು. ಅವ್ರ ಆಫೀಸಿಗೆ ಹೋದ ತಕ್ಷಣ ಅಷ್ಟೊತ್ತಿಗೆ ಅವರು ಕತೆ ಓದಿ ಖುಷಿ ಪಟ್ಟಿದ್ರು. ನಾನು ಕರೆದು, ವಂಡರ್ಫುಲ್ ಕತೆ ಬರ್ತಿದ್ದೀಯಾ, ತುಂಬ ಚೆನ್ನಾಗಿದೆ ಹಾಗೆ, ಬಟ್ ಒಂದು ಮಾತು ನೆನ್ಪಿಟ್ಕೋ, ಇದು ಪ್ರೈಸ್ ಬಂದಿದ್ದು ನಿನ್ನ ಕತೆಗೆ, ನಿನಗಲ್ಲ ಅಂದರು. ನನಗದು ಕರೆಕ್ಟ್ ಟೈಮಿಗೆ ಅವರು ನನಗೆ ಕೊಟ್ಟಂಥ ಒಂದು ಡೋಸ್ ಆಗಿತ್ತು. ಅದು 1976ರಲ್ಲಿ ಅದು. ಅಂದರೆ ಕರೆಕ್ಟ್ ಅದು, ಯಾಕಂದರೆ ನಮ್ಮನ್ನು ಮೀರಿ ಬಂದಂಥ ಕಥೆ ಅದು. ನಮ್ಮ ಪ್ರಯತ್ನಗಳು ಸರಿ, ಬಟ್ ಅದು ನಮ್ಮನ್ನು ಮೀರಿ ಆದಂಥ ಕಥೆಗಳು ಅವೆಲ್ಲ. ಅದಕ್ಕೆ ಆ ಕಥೆಗೆ ಬಂದ ಪ್ರೈಸ್ ಅದು, ನನಗೆ ಬಂದದ್ದಲ್ಲ. ಯಾಕಂದರೆ ಅವ್ರು ಹೇಳಿದ್ದು ಒಳ್ಳೇದಾಯಿತು. ನೆಕ್ಸ್ಟ್ ಇಯರ್ ನನಗೆ ಪ್ರೈಸ್ ಬರಲಿಲ್ಲ, ನನಗೆ ಭಾಳ ಬೇಜಾರೇ ಆಗಲಿಲ್ಲ. ಯಾಕಂದರೆ ಪ್ರೈಸ್ ಬರೆದಿದ್ದದ್ದು ನನಗಲ್ಲ, ನನ್ನ ಕತೆಗೆ ಅಂತ ನೆಕ್ಸ್ಟ್ ಇಯರ್ ನನಗೆ ರಿಯಲೈಸ್ ಹೋಗ್ಬಿಡ್ತು. ಸೊ ಈ ಥರದ ಒಂದು ರೀತಿಯ ಆಪ್ತತೆಯನ್ನು ಈ ಸ್ಪರ್ಧೆಗಳು ನನ್ನಲ್ಲಿ ಬೆಳೆಸ್ತವೆ. ಆಮೇಲೆ ನಾನು ಆ ಥರ ಕಥನ ಕುತೂಹಲ ಅಂತ ಒಂದು ದೊಡ್ಡ ಟಾಪಿಕ್ ಇಟ್ಕೊಂಡು ಆ ಥರ ಎಲ್ಲ ಮಾತಾಡ್ತಾ ಇಲ್ಲ. ಅವ್ರು ಹೇಳಿದ್ರು ಯಾವ ಟಾಪಿಕ್ ಮೇಲೆ ಮಾತಾಡ್ತಾರೆ, ನನಗೆ ಈ ಟಾಪಿಕ್ನ ಮೇಲೆ ಮಾತಾಡೋದು ಭಾಳ ಕಷ್ಟ. ಅದು ಏನು ಟಾಪಿಕ್ ಅಂತ ಹೇಳೋದು ಕಷ್ಟ. ಹೀಗಾಗಿ ನಾನು ಜನರಲ್ ಆಗಿ ನನ್ನನ್ನು ಇನ್ಸ್ಪೈರ್ ಮಾಡಿದ ಕೆಲವು ಸಂಗತಿಗಳನ್ನು ಹೇಳ್ತೀನಿ. ಅದು ಕಥನಕ್ಕೆ ಸಂಬಂಧಪಟ್ಟಿರ್ಬೋದು. ಯಾಕಂದರೆ ಆಮೂರ್ ಆಟೋಬಯೋಗ್ರಫಿಯಲ್ಲಿ ಬರ್ತದೆ ಒಂದು ಕಡೆ, ನೀರ ಮೇಲಿನ ಗುಳ್ಳೆಯಲ್ಲಿ. ಅವ್ರು ಸುಂದರವಾದ ಒಂದು ಮಾತು ಹೇಳ್ತಾರೆ ಅವರು. ಅವ್ರು ಹೇಳ್ತಾರೆ ಅಂದರೆ, ಈ ಸುಸಂಬದ್ಧತೆ ಅನ್ನೋದು ಬದುಕಿಗೆ ಸಂಬಂಧಪಟ್ಟದ್ದಲ್ಲ, ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಅಂತಾರೆ ಅವರು. ಈ ಸುಸಂಬದ್ಧತೆ, ಒಂದು ಆಕೃತಿ, ಇವೆಲ್ಲ ನಾವು ಸಾಹಿತ್ಯ ಮಾಡಿಕೊಂಡಿದ್ದು. ಬದುಕು ಅದನ್ನು ಮೀರಿದ್ದು, ಬಹಳ ಅದ್ಭುತವಾದದ್ದು, ಅದು ಅಪಾರವಾದದ್ದು, ಅಸೀಮವಾದದ್ದು. ಅಂದರೆ ಕೊನೆಗೂ ಬದುಕು ಅನ್ನೋದು ಅಸಾಹಿತ್ಯಿಕವಾದದ್ದು. ಬದುಕು ಅಸಾಹಿತ್ಯಿಕವಾದದ್ದು. ಆ ಅಸಾಹಿತ್ಯಿಕವಾದ ಬದುಕೆ ನಮ್ಮ ಸಾಹಿತ್ಯಕ್ಕೆ ಒಂದು ಪ್ರೇರಣೆ ಆಗ್ತದೆ. ನಮ್ಮ ಅಂಕೋಲಾ ಬಸ್ ಸ್ಟ್ಯಾಂಡಲ್ಲಿ ಒಬ್ಬನು ಭಿಕ್ಷುಕ ಇದ್ದಾನೆ. ಅಂಕೋಲಾ ಬಸ್ ಸ್ಟ್ಯಾಂಡ್ ಅಂದರೆ ನಾರ್ತ್ ಕನ್ನಡದಲ್ಲಿ, ನಮ್ಮ ಉತ್ತರ ಕನ್ನಡದ ಇಲ್ಲಿಯವರಿಗೆ ಗೊತ್ತದು. ಅವನು ನನ್ನ ಯಾವಾಗಲೂ ಕಾಡ್ತಾ ಇರ್ತಾನೆ. ನಾನು ಅವನ ಬಗ್ಗೆ ತುಂಬ ಕಡೆ ಮಾತಾಡಿದ್ದೇನೆ. ಅವನು ಈಗ ಇದಾನೆಲ್ಲೋ ಗೊತ್ತಿಲ್ಲ. ಅವನು ಎಂಥ ಮಜಾ ಇದ್ದ ಅಂದರೆ, ಅವನು ಒಂದು ಹಾಡು ಹಾಡ್ತಿದ್ದ ಅಲ್ಲಿ. ಬಡವನ ಗೋಳು ಹೊಟ್ಟೆಗಿಲ್ಲ ಕೂಳು, ನಿಮ್ಮಂಥವರು ಕೊಟ್ಟರೆ ತಾನೇ ನಮ್ಮ ಜೀವನವು ಅಂತೇನೋ ಇತ್ತದು. ಬಸ್ ಹತ್ತಿದ್ದ ಅವನು. ಬಸ್ಸಲ್ಲಿ ಯಾವ ಭಾಷೆಯವರು ಇದ್ದಾರೆ ನೋಡಿಕೊಂಡು ಹಾಡ್ತಿದ್ದ. ಆ ಬಸ್ಸು ಕಾರವಾರ ಕಡೆ ಹೋಗೋದು, ಗೋವಾ ಕಡೆ ಹೋಗೋದಾಗಿ ಕೊಂಕಣಿ ಜನ ಯಾರಾದರೂ ಅದರಲ್ಲಿದ್ದರೆ ಅವನು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್, ಬಡವಲೆ ಗೋಳ ಪೊಟ್ಟನಾರೆ ಕೂಳ ತುಮ್ಮಿ ಮಕ್ಕದಿಲ್ಯಾರ ಜೀವನ ಹಳೆ ಕೊಂಕಣಿ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಹಾಡ್ತಿದ್ದ. ಆಮೇಲೆ ಬಸ್ಸು ಗೋಕರ್ಣಕ್ಕೆ ಹೋಗೋದಿದ್ರೆ ತಕ್ಷಣ ಒಂದು ಚರಣ ಹೀಗಾಗ್ತಿತ್ತು, ಗೋಕರ್ಣ ಯಾತ್ರೆಗೆ ಹೋಗುವಿರಿ, ಸಮುದ್ರ ತೀರವ ನೋಡುವಿರಿ, ಮಹಾಬಲೇಶ್ವರನ ದರ್ಶನ ಮಾಡುವಿರಿ ಅಂತಿದ್ರು. ಬಸ್ ಒಂದು ವೇಳೆ ಸಿರ್ಸಿ ಹೋಗ್ತಿದೆ ಅಂತಾದರೆ ಸಿರ್ಸಿ ಊರಿಗೆ ಹೋಗುವಿರಿ, ಮಾರಿಕಾಂಬೆಯ ನೋಡುವಿರಿ. ಅಂದರೆ ಅವನು ಎಷ್ಟು ಕ್ರಿಯೇಟಿವ್ ಆಗಿ ಅವನು ಪ್ರತಿ ಬಸ್ಸಲ್ಲಿ ಒಂದೇ ಹಾಡನ್ನು ನಾನಾ ನಮೂನೆಯಲ್ಲಿ ಹಾಡ್ತಿದ್ದ. ಆವಾಗ ಏನಿತ್ತು ಅಂದರೆ, ನನಗೆ ಅವನಲ್ಲಿ ಒಂದು ದೈನ್ಯ ಇದೆ. ಆ ದೈನ್ಯವನ್ನೇ ಒಂದು 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 ದಿವ್ಯ ಮಾಡ್ತಾ ಇದ್ದ ಅವನು ಅಂತ ನನಗನ್ನಿಸ್ತಾ ಇತ್ತು. ತುಂಬ ದೈನ್ಯವಾದಂಥ ಕೆಲಸ ಅವನು ಮಾಡ್ತಾ ಇರೋದು. ಅಂದರೆ ಅತ್ಯಂತ ದೀನವಾದಂಥ ಕೆಲಸ ಅದು, ಬೇಡೋದು. ಬಟ್ ಅದನ್ನು ತನ್ನದೆಲ್ಲ ಇರುವಂಥ ಏನೋ ವಿಶೇಷತೆಯಿಂದ ಅದನ್ನು ಸ್ವಲ್ಪ ಎತ್ತರ ಮಾಡ್ತಾ ಇದ್ದ. ಮರಾಠಿಯಲ್ಲಿ ಒಂದು ಲಾವಣಿ ಹಾಡಿದೆ. ಲಾವಣಿ ಹಾಡಲ್ಲಿ ಅವಳು ಲಾವಣಿ ಕುಣಿಯುವವಳು ಈ ಗಿರಾಕಿಗಳ ಮುಂದೆ ಹಾಡ್ತಾಳೆ, ಕುಣಿತಾಳೆ. ಒಂದು ಲೈನ್ ಇದೆ ಅವಳು, ಅದರಲ್ಲಿ ಮರಾಠಿಲಿ ಬರ್ತದೆ, ಪೊಟಾಸಾಟಿ ನಾಚ್ತೇಮಿ ಮಾಜಿ ಲಾಜ್ ರಾಕ ಅಂತ. ಅಂದರೆ ನಾನು ಹೊಟ್ಟೆಗಾಗಿ ಕುಣಿತಿದ್ದೇನೆ, ನನ್ನ ಮಾನ ಕಾಪಾಡ್ರಪ್ಪ ಅಂತ ಹೇಳ್ತಾಳೆ ಅವಳು. ಅಂದರೆ ನಾನು ಹೊಟ್ಟೆಗಾಗಿ ಕುಣಿತಾ ಇದ್ದೇನೆ, ಒಂದು ದೊಡ್ಡ ಡಿಗ್ನಿಟಿ ಇದೆ ಅಲ್ಲಿ. ಆ ದೊಡ್ಡ ಡಿಗ್ನಿಟಿಯಲ್ಲಿ ನಾನು ಕುಣಿತಾ ಇದ್ದೇನೆ, ನನ್ನ ಮಾನ ನೀವು ಕಾಪಾಡ್ರಿ, ನಿಮ್ಮ ಕೈಲಿದೆ ಅಂತ. ಇದು ಹೇಳಿದಾಗ ನನಗೆ ಬೇಂದ್ರೆ ಅವ್ರದ್ದು ಒಂದು ನೆನಪಾಯಿತು. ಬೇಂದ್ರೆ ಅವ್ರ ಹಿಂದೆ ಸೊಲ್ಲಾಪುರದಲ್ಲಿ ಮೇಷ್ಟ್ರಾಗಿದ್ದರು. ಆಗ ದಿವಾಣ್ಜಿ, ಪ್ರೊಫೆಸರ್ ದಿವಾಣ್ಜಿ ಅಂತಿದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದರು. ದಿವಾಣ್ಜಿ ಅವ್ರ ಜೊತೆ ಮಾತಾಡಿದಾಗ, ಈ ಬೇಂದ್ರೆಯವ್ರ ಬಗ್ಗೆ ಮಾತಾಡಿದಾಗ ಅವರು ಹೇಳಿದ ಘಟನೆ ಇದು. ಅಲ್ಲಿ ಒಂದ್ಸಲ ಸೊಲ್ಲಾಪುರದಲ್ಲಿ ಒಂದು ಕವಿಗೋಷ್ಠಿ ಏನೋ ಆಯಿತು. ಎಲ್ಲ ಮರಾಠಿ ಕವಿಗಳನ್ನು, ಕನ್ನಡ ಕವಿಗಳನ್ನೆಲ್ಲ ಕರೆದಿದ್ರು. ಸೊ ಬೇಂದ್ರೆಯವರು ಹೋಗಿದ್ರಲ್ಲಿ. ಅಲ್ಲಿ ಹೋದಾಗ ಅಲ್ಲಿ ತಮಾಷಾ ಮಾಡಿಸಿದ್ರು. ತಮಾಷಾ ಅಂದರೆ ಒಂಥರ
ಅದು ಒಂಥರ ಮಲಿನಗೊಂಡು ಅಪಭ್ರಂಶಗೊಂಡು ಅದೊಂಥರ ಡಬಲ್ ಮೀನಿಂಗ್ನ ಜನರನ್ನು ಒಂಥರ ಈ ಐಟಮ್ ಸಾಂಗ್ ಥರ ಆಗೋಗಿದೆ ಕಳೆದ ಒಂದು 30-40 ವರ್ಷದಲ್ಲಿ. ಸೊ ಆ ಥರ ಒಂದು ನಾಟ್ಯ ಇದಿತ್ತು. ಅಲ್ಲಿ ಹೋದಾಗ ತಮಾಷೆ ಎಲ್ಲ ಮುಗೀತು. ಆಮೇಲೆ ಇವ್ರ ಜೊತೆಗೆ ಇನ್ನೊಂದು ಕವಿ ಇದ್ರಂತೆ, ಮರಾಠಿ ಕವಿ. ಅವ್ರು ಹೋಗಿ ಆ ತಮಾಷಾ ಮೇಡಮ್ ಹತ್ರ ಹೋಗಿ ಕಾಯ್ ಬಾಯಿ ತುಮಿ ತಮಾಷಾ ಕಾಯ್ ಅಸ್ಸಲ್ ತಮಾಷಾ ದಾಖವಲಸ್ ನೈ ಅಂತ ಹೇಳಿದಂತೆ. ಅಂದರೆ ನಿಜವಾದ ತಮಾಷೆಯನ್ನು ನೀವು ತೋರಿಸಲೇ ಇಲ್ಲ ನಮಗೆ, ಅಂದರೆ ತುಂಬ ಒಂದು ಅಶ್ಲೀಲವಾದ ಇಂಟೆನ್ಷನ್ನಲ್ಲಿ. ಆಗ ಅವಳು ಹೇಳಿದಂತೆ ಆ ಮೇಡಮು, ಹೀಗೆ ಹೇಗೆ ನಾವು ತೋರಿಸ್ಲಿಕ್ಕಾಗ್ತದೆ, ನೀವು ನಿಮ್ಮ ಹೆಂಡರು ಮಕ್ಕಳ ಜೊತೆಗೆ ಬಂದಿರಿ, ನೀವು ಅವರೆಲ್ಲರ ಮುಂದೆ ನಾವು ಹೆಂಗೆ ಅವ್ರ ಮಾನ ನಾವು ಕಾಪಾಡಬೇಕಲ್ಲ ಅಂತ ಹೇಳಿದಂತೆ ಅವಳು. ನೋಡಿ, ಇದನ್ನು ಹೇಳಿದ ನಂತರ ಅಲ್ಲಿದ್ದಂಥ ನಮ್ಮ ಬೇಂದ್ರೆಯವರು ಹೇಳಿದ್ರಂತೆ, ತಾಯಿ ನಮ್ಮ ಸಂಸ್ಕೃತಿ ನಮ್ಮ ಮಾನ ಎಲ್ಲ ಅದು ಮರಾಠಿಲಿ ತುಮ್ಸ ಪದರಾತ್ ಸುರಕ್ಷಿತ ಹೇ ಅಂತಾರೆ ಅವರು. ಅಂದರೆ ನಿಮ್ಮ ಸೆರಗಿನಲ್ಲಿ ಸುರಕ್ಷಿತವಾಗಿದೆ ಅಂಥೇಳಿ ಉದ್ದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ ಅವರು. ಸೊ ಹೀಗಾಗಿ ಒಂದು ಸೋಷಿಯಲ್, ಇವತ್ತು ತುಂಬ ಕಷ್ಟದ ಕಾಲದಲ್ಲಿದ್ದೇವೆ. ಇವತ್ತು ಕೆಲವು ಮಾತುಗಳು ಬಂದು ಯಾವುದು ಸರಿ ಯಾವುದು ತಪ್ಪು ಏನು ಮಾತು ಎಲ್ಲ ವಿಚಿತ್ರವಾದಂಥ ಒಂದು ಇದರಲ್ಲಿ ನಾವಿದ್ದೇವೆ. ಅಂಥದ್ರಲ್ಲಿ ಇಂಥ ಸೂಕ್ಷ್ಮವಾದಂಥ ಡಿಗ್ನಿಟಿಗೆ ಸಂಬಂಧಪಟ್ಟಂಥ ಮನುಷ್ಯನ ಘನತೆಗೆ ಸಂಬಂಧಪಟ್ಟಂಥ ಒಂದು ಕಾಯಕ ಬರವಣಿಗೆ ಅನ್ನುವಂಥ ಬಿಲೀಫು ನಮಗೆ ಮತ್ತೆ ಮತ್ತೆ ಆಗಬೇಕಾಗಿದೆ. ಇಲ್ಲಿ ಯಾಕೆ ಬರಿಬೇಕು ಅನುಭವ, ಈ ಶಬ್ದಗಳೆಲ್ಲ ಬಹಳ ಈಸಿ, ಎಲ್ಲರೂ ಮಾತಾಡ್ತಾರೆ. ಏನದು ಅನುಭವ ಅಂದ್ರೇನು? ಆ್ಯಕ್ಚುಲಿ ಲೇಖಕನಿಗೆ ಅವನು ಬರೆದದ್ದೆಲ್ಲ ಅವನ ಅನುಭವನೇ, ಬರೆದಾದ್ಮೇಲೆ ಅದು ಅನುಭವನೇ, ಅದು ಅವನು ಅನುಭವಿಸಿರ್ತಾನೆ ಅದನ್ನು, ಮತ್ತು ಬೇರೆ ಅನುಭವ ಇರೋದಿಲ್ಲ ಅದು. ಯಶವಂತ್ ಚಿತ್ತಾಳ್ರಿಗೆ ದಾದರ್ ಸ್ಟೇಷನ್ ಅಂದರೆ ಬೇಜಾರಂತೆ, ಯಾವಾಗಲೂ ಹೇಳ್ತಾರೆ. ದಾದರ್ ಸ್ಟೇಷನ್ ಬಂದ ಕೂಡಲೇ ನನಗೆ ಭಾಳ ಬೇಜಾರಾಗ್ತದೆ ಅಂದರು ಒಂದು ದಿವಸ. ನಾನು ಯಾರಾದರೂ ಇವ್ರು ಪಾಕೆಟ್ ಹೊಡೆದಿರಬೇಕು, ಅಲ್ಲಿ ಯಾವಾಗಾದರೂ ಟ್ರೈನಲ್ಲಿ ಪಾಕೆಟ್ ಹೊಡೆದಿರಬೇಕು, ಅದಕ್ಕಾಗಿ ಬೇಜಾರಾಗ್ತಿರ್ಬೋದು ಅಂದ್ಕೊಂಡೆ ನಾನು. ಇಲ್ಲ, ಅವ್ರು ಯಾಕೆ ಅಂತ ಕೇಳಿದಾಗ ಹೇಳಿದ್ರು, ನಾನು ಹೈದರಾಬಾದಿಂದ ಟ್ರೈನಲ್ಲಿ ಬರ್ತಾ ಇದ್ದಾಗ 3 ದಾರಿಗಳಿಗೆ ಕೊನೆ ಚಾಪ್ಟರ್ ಬರಿತಾ ಇದ್ದೆ. ದಾದರ್ ಸ್ಟೇಷನ್ ಬಂದಾಗ ನಿರ್ಮಲೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂದರು. ಅಂದರೆ ದಾದರ್ ಸ್ಟೇಷನ್ ಬರೋ ಹೊತ್ತಿಗೆ ನಿರ್ಮಲೆ ಆತ್ಮಹತ್ಯೆಯನ್ನು ನೋಡಿ, ಇವರೇ ಮಾಡಿದ್ದು ಆತ್ಮಹತ್ಯೆ ಅವಳದು, ಲೇಖಕನಾಗಿ ಇವರೇ ಬರೆದಿದ್ದು. ಆದರೆ ಅವರನ್ನು ಮೀರಿ ಬಂದಂಥ ಅನುಭವದಲ್ಲಿ ನನ್ನ ನಿರ್ಮಲೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ದಾದರ್ನಲ್ಲಿ, ಹೀಗಾಗಿ ನನಗೆ ದಾದರಿಗೆ ಹೋದರೆ ಬೇಜಾರಾಗ್ತದೆ ಅಂತಂದರು. ಅಂದರೆ ಎಷ್ಟು ಇಟ್ ಈಸ್, ಅಂದರೆ ಅದು ಅನುಭವಕ್ಕಿಂತ ದೊಡ್ಡದು. ನನಗೆ ಚಿಗುರ್ದು ಕನಸು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆಗಿನ ಒಡನಾಟದ ಒಂದು ಘಟನೆ ಹೇಳ್ತೀನಿ. ಅದು ಕತೆಗೆ ಸಂಬಂಧಪಟ್ಟಿದ್ದೆ. ಅಂದರೆ ನಾನು ತುಂಬ ಜನರಿಗೆ ಕೇಳಿರ್ತೀರ ಅದನ್ನು, ಬಟ್ ಇದಕ್ಕೆ ಕನೆಕ್ಟೆಡ್ ಆಗಿರೋದ್ರಿಂದ ಹೇಳ್ತೀನಿ. ಚಿಗುರ್ದ ಕನಸು ಚಿತ್ರನ ಸ್ಕ್ರಿಪ್ಟ್ ಮಾಡೋಕ್ಕೆ ನನ್ನ ಕರೆದಿದ್ದರು, ನಾಗಭರಣ ಇದ್ದರು. ಅದಕ್ಕೆ ಯಾಕೆ ಕರೆದಿದ್ರು ಅಂದರೆ, ನಾನು ಕರಾವಳಿ ಕಡೆಯ ಲೇಖಕ ಮತ್ತು ಶಿವರಾಮ್ ಕಾರಂತರ ನಾವೆಲ್ಲೂ ಮೂಲಕ್ಕೆ ಅಪಚಾರ ಆಗಬಾರ್ದು, ಹೀಗಾಗಿ ಸಾಹಿತ್ಯಗಳಿದ್ರೆ ಒಳ್ಳೆಯದು, ಈ ಥರದ ಲಾಜಿಕ್ಕಲ್ಲಿ ನನ್ನನ್ನು ಕರೆದಿದ್ರು. ನಾನು ಒಪ್ಕೊಂಡಿದ್ದು ಯಾಕೆ ಅಂದರೆ, ನನ್ನ ಆರಾಧ್ಯ ದೇವ ರಾಜ್ಕುಮಾರನ ಹತ್ತಿರದಿಂದ ನೋಡ್ಲಿಕ್ಕೆ ಸಿಗ್ತದಲ್ಲ ಅನ್ನುವಂಥ ಒಂದೇ ಒಂದು ಖುಷಿಯಿಂದ ನಾನು ಅಲ್ಲಿ ಹೋಗಿದ್ದು. 3 ತಿಂಗಳು ಬೆಕ್ಕಸ ಬೆರಗಾಗಿ ಬರೀ ಅವರನ್ನೇ ನೋಡ್ತಾ ಇದ್ದೆ ನಾನು. ಅಲ್ಲಿ ಏನು ಚರ್ಚೆ ನಡೀತಿತ್ತು ನಮ್ಮ ಕಿವಿಗೆ ಬೀಳ್ತಿರ್ಲಿಲ್ಲ, ಆ ಥರ ಅದನ್ನು ಎಂಜಾಯ್ ಮಾಡಿದ್ದೆ ನಾನು. ಅಲ್ಲಿ ಏನಾಯಿತು ಅಂದರೆ, ಚಿಗುರ್ದ ಕನಸು ಸ್ಕ್ರಿಪ್ಟ್ ಡಿಸ್ಕಷನ್ನಲ್ಲಿ ಆ ಕಾದಂಬರಿಯಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಹುಡುಗಿಗೆ ಕುರುಡಿ ಆಗಿರ್ತಾಳೆ ಅವಳು. ಆ ಕುರುಡಿ ಹುಡುಗಿಯನ್ನು ಮದುವೆ ಆಗುವಂತ ಹೇಳಿ ಅನಂತನಾಗ್ ಅಂದರೆ ಮುಖ್ಯ ಪಾತ್ರಧಾರಿ, ಅಂದರೆ ಹೀರೋನ ತಂದೆ, ಅವನಿಗೆ ಒತ್ತಾಯ ಮಾಡ್ತಾರೆ. ಅವನು ತಾನು ಕುರುಡಿಯಿಂದ ಮದುವೆ ಆಗೋದಿಲ್ಲ ಅಂತ ಹೇಳಿ ಹೋಗ್ತಾನೆ, ಎಲ್ಲಿಗೆ, ಊರು ಬಿಟ್ಟು ಹೋಗ್ತಾನೆ ಅಂತ. ಸೊ ನನಗನ್ನಿಸ್ತು, ಕುರುಡಿಯಿಂದ ಮದುವೆ ಆಗೋದಿಲ್ಲ ಅಂದರೆ ಸಿನಿಮಾದಲ್ಲಿ ಅವನು ಹೆಂಗೆ ಹೀರೋ ಆಗೋಕ್ಕೆ ಸಾಧ್ಯ? ಸಿನಿಮಾ ಅಂದ್ಕೂಡಲೇ ಅದರದ್ದೇ ಒಂದು ಬೇರೆ ಲಾಜಿಕ್ ಇದೆ. ಸಿನಿಮಾ ಅಂದ್ಕೂಡಲೇ ಅದರದ್ದು ಜಾಯಮಾನ ಬೇರೆ ಇದೆ, ಅದರದ್ದು ಒಂದು ಮೆಮರಿ ಇದೆ, ಬೇರೆ ಸ್ಮೃತಿ ಇದೆ. ಹೀಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಅದು ಸ್ವಲ್ಪ ಬದಲಾವಣೆ ಮಾಡಬೇಕು. ಆಯಿತು ಅವ್ರು ಚೆನ್ನಾಗಿರ್ತಿದ್ರು. ರಾಜ್ಕುಮಾರ್ ಹೇಳೋದು, ಏನಾದರೂ ಕಗ್ಗಂಟಾದರೆ, ಏನಾದರೂ ಅದು ಕೂಡ ಕತೆಗೆ ಸಂಬಂಧಪಟ್ಟದ್ದೇ. ಕತೆ ನಾವು ಡಿಸ್ಕಸ್ ಮಾಡುವಾಗ ಏನಾದರೂ ಕಗ್ಗಂಟಾದರೆ ಅವರು ಬಿಡಿ ಅಲ್ಲೇ ಬಿಡಿ ತೊಂದರೆ ತಗೋಬೇಡಿ, ಅದು ಆಮೇಲೆ ತಾನೇ ಮಾಡಿಸ್ಕೊಳ್ಳುತ್ತೆ ಅದು ಅಂತಿದ್ರು ಅವರು. ನನಗೆ ಅವರು ಆ ಕತೆ ತಾನೇ ಮಾಡಿಸ್ಕೊಳ್ಳುತ್ತೆ ಅನ್ನೋದಿದೆಯಲ್ಲ, ಅದು ಭಾಳ ಇಷ್ಟವಾದದ್ದು. ಅದು ಆಮೇಲೆ ತಾನೇ ಮಾಡಿಸ್ಕೊಳ್ಳುತ್ತೆ ಅಂತಿದ್ರು ಅವರು. ಹೀಗಾಗಿ ನಾವು ಬಿಟ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನಗೊಂದು ಐಡಿಯಾ ಬಂತು, ಅವಳನ್ನು ಒಂದು ಸಣ್ಣ ಹುಡುಗಿ ಥರ ಮಾಡೋಣ. ಸಣ್ಣ ಹುಡುಗಿ ಅವಳು. ಆಗ ಅವಳನ್ನು ಎತ್ತಿ ಬೆಳೆಸಿರ್ತಾನೆ, ಮಗು ಥರ ನೋಡಿರ್ತಾನೆ. ಹೀಗಾಗಿ ಅವನನ್ನು ಮದುವೆ ಆಗುವಂತಾರೆ, ಅವನು ಆಗೋದಿಲ್ಲ ಅಂತಾನೆ, ಒತ್ತಾಯ ಮಾಡ್ತಾರೆ, ಓಡೋಗ್ತಾನೆ ಅಂತೇಳಿ ಒಂದು ಐಡಿಯಾ ಬಂತು ನನಗೆ. ಸೊ ನೆಕ್ಸ್ಟ್ ಡೇ ನಾನು ಹೋದಾಗ ಅಲ್ಲಿ ವಾಕ್ ಮಾಡ್ತಾ ಇದ್ದರು. ಸೊ ಅವ್ರ ಹತ್ರ ಹೋಗಿ ಹೇಳಿದೆ ನಾನು, ಸರ್ ಏನು ಕವಿಗಳ ಏನು ವಿಚಾರ ಮಾಡಿದ್ರಿ? ನಂದು ಹೀಗೆ, ಅವಳು ಕುರುಡಿ ಗಿರುಡಿ ಏನು ಬೇಡ, ಅವಳು ಸಣ್ಣ ಹುಡುಗಿ ಆಗಲಿ,
ಆ ಸಣ್ಣ ಹುಡುಗಿ ಆದರೂ ಕೂಡ ಮದುವೆ ಆಗುವಂತ ಒತ್ತಾಯ ಮಾಡ್ತಾರೆ. ಅವನು ಹೇಳ್ತಾನೆ, ಅವಳನ್ನು ನಾನು ಎತ್ತಾಡಿಸಿದ್ದೀನಿ, ಇವಳು ನನ್ನ ಮಗು ಥರ, ನನ್ನ ತಂಗಿ ಥರ, ನಾನು ಆಗೋದಿಲ್ಲ ಅಂತಾನೆ ಒತ್ತಾಯ ಮಾಡ್ತಾರೆ. ಆಮೇಲೆ ಓಡೋಗ್ತಾನೆ ಅವನು ಅಂತಂದೆ. ಅವ್ರು ತಕ್ಷಣ ನನ್ನ ಕೈ ಹಿಡ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಿದ್ರೆ ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಬದುಕಿನಲ್ಲಿ. ಈಗ ನೋಡಿ, ಇದು ಯಾರ ಬದುಕು? ಒಂದು ಸಿನಿಮಾ, ಒಂದು ಕಥೆ, ಅದು ಸಿನಿಮಾ ಆಗ್ತಾ ಇದೆ. ಸಿನಿಮಾದ ಕಥೆ ಬಗ್ಗೆ ಅವರು ಎಷ್ಟು ಆಳವಾಗಿ ಅದ್ರಲ್ಲಿ ಹೋಗಿದ್ದಾರೆ ಅಂತಂದರೆ, ಅವಳ ಬದುಕಿನಲ್ಲಿ, ಆ ಸಿನಿಮಾದ ಬದುಕಿನಲ್ಲೋ ಕಲ್ಪಿತ ಬದುಕಿನಲ್ಲೋ ಅವಳು ಕುರುಡು ಕಳೆಯಿತು ಅಂತ ಹೇಳಿ ನನ್ನನ್ನು ಗಟ್ಟಿಯಾಗಿ ಹಿಡಿದು ಥ್ಯಾಂಕ್ಸ್ ಹೇಳಿದ್ರು. ಆ ಮೂಮೆಂಟ್ ನಾನು ಯಾವತ್ತೂ ಮರೆಯೋದಿಲ್ಲ. ಸೊ ಹೀಗಾಗಿ ಯಾವುದು ಅನುಭವ, ಯಾವುದು ವಾಸ್ತವ, ಯಾವುದು ಕಲ್ಪಿತ ವಾಸ್ತವ, ಯಾವುದು ಬರೆಯೋದು, ಇದೆಲ್ಲ ಮೀರಿದ ಒಂದು ನೆಲೆ ನಾವು ಅದನ್ನು ತುಂಬ ಮಾಡಿ ಇದ್ರ ಮೇಲೆ ಆಗಿದ್ದ, ಅದ್ರ ಮೇಲೆ ಕೆಲವರೆಲ್ಲ ಕೇಳ್ತಾರಲ್ಲ, ನೀವು ಯಾವ್ದ್ರ ಮೇಲೆ ಬರಿತೀರಿ ಅಂತ, ಯಾವುದ್ರ ಮೇಲೆ ಬರಿತೀರಿ ಅಂತ. ಯಾವುದ್ರ ಮೇಲೂ ಬರೆಯೋದಿಲ್ಲ, ಎಲ್ಲದರ ಮೂಲಕ ಬರೀತೀವಿ ನಾವು. ಆ್ಯಕ್ಚುಲಿ ಯಾವುದ್ರ ಮೇಲೂ ಬರೆಯೋಕ್ಕಾಗಲ್ಲ. ಅದು ಆಕಳ ಮೇಲೆ ಅಥವಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿನ ಮೇಲೆ ಪ್ರಬಂಧ ಬರೆದಾಗ ಅಲ್ಲ, ಅದರ ಮೂಲಕ ನಾವು ಹೋಗ್ತೀವಿ. ಹೀಗಾಗಿ ಕಥನ ಅನ್ನೋದು ಅದು ಬರೀ ಒಂದು ಎಪಿಸೋಡಿಕ್ ಆದಂಥ ವಾಚಕರವಾಣಿಗೆ ಬರೆದ ಪತ್ರ ಅಲ್ಲ ಅದು, ಅಥವಾ ಹೇಳಬಹುದಾದಂಥ ಒಂದು ಸಣ್ಣದಾದ ಒಂದು ಸಾರಾಂಶ ಥರದ್ದಲ್ಲ ಅದು ಒಂದು ಆವರಣ, ಅದು ಒಂದು ವಿಶೇಷವಾದಂಥ ಒಂದು ಆವರಣ. ಅದನ್ನು ಕತೆ ಬರೆದವರಿಗೆ ಎಲ್ಲರಿಗೂ ಗೊತ್ತು. ಕೆಲವರಿಗೆ ಮೊದಲೇ ಸ್ವಲ್ಪ ಗೊತ್ತಿರ್ತದೆ, ಕೆಲವರು ಅದರ ಮೂಲಕನೇ ಹೋಗ್ತಾರೆ. ನನ್ನ ಕಥೆಗಳಲ್ಲಿ ಅಂದರೆ ನನಗೇನೂ ಗೊತ್ತಿರೋದಿಲ್ಲ ಸದ್ಯ. ಒಳ್ಳೆಯದು ಅಂದರೆ ನಾನು ಬರಲಿಕ್ಕೆ ಶುರುವಾದ ಮೇಲೆ ಯಾವುದು ಲೈನ್ ನನಗೆ ಸಿಗ್ತದೋ, ಯಾವುದು ಪಾತ್ರ ನನಗೆ ಸಿಗ್ತದೋ ಅದನ್ನು ಹಿಡ್ಕೊಂಡು ನಾನು ಹೋಗ್ತೀನಿ, ಅದು ಕರ್ಕೊಂಡು ಹೋದಲ್ಲಿ ನಾನು ಹೋಗ್ತೀನಿ ಅಷ್ಟೇ. ಹೊರತು ನನಗೆ ಅಂದರೆ ಕೆಲವ್ರಿಗೆ ತುಂಬ ಅಂದರೆ ಚಿತ್ತಾಲರು ಸಹ ಭಾಳ, ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ, ಅವರಿಗೆ ತುಂಬ ಗೊತ್ತಿರ್ತಿತ್ತು ಅಂದರೆ ಹೀಗೆ 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 ಅಂತ. ಆದರೂ ಮೂಲಭೂತವಾಗಿ ಎಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಅದಕ್ಕಾಗಿ ಅವ್ರು ಹೇಳಿದರು, ನಾನು ತಿಳಿಯೋದನ್ನು ಬರೆಯೋದಿಲ್ಲ, ನಾನು ತಿಳಿಯೋದಕ್ಕೆ ಬರೆಯುತ್ತೇನೆ ಅಂತ ಹೇಳಿದವರು. ನಾನು ತಿಳಿದದ್ದನ್ನು ಬರೆಯೋದಿಲ್ಲ, ನಾನು ತಿಳಿಯೋದಕ್ಕೆ ಬರೀತೇನೆ ಅಂತ ಹೇಳಿದ್ರು. ಇದು ಬಹಳ ಕೀಲಿ ಇದು. ಯಾಕಂದ್ರೆ ನಾವು ತಿಳಿಯೋದಕ್ಕೆ ಬರೆಯೋದು, ಅದೊಂದು ಇಟ್ಸ್ ಎ ಮೋಡ್ ಆಫ್ ಥಾಟ್ ಫಾರ್ ಎ ರೈಟರ್. ಕವಿಗೆ ಕವಿತೆ ಒಂದು ಮೋಡ್ ಆಫ್ ಥಾಟ್, ಕಥನಕಾರನಿಗೆ ಕಥನ ಒಂದು ಮೋಡ್ ಆಫ್ ಥಾಟ್. ಆ ಥರ ಅದು. ಒಬ್ಬ ಗಾಯಕನಿಗೆ ಅವನ ಗಾಯನ ವಿಸ್ತಾರ ಇಟ್ಸ್ ಹೀಸ್ ಮೋಡ್ ಆಫ್ ಥಾಟ್. ಹೀಗಾಗಿ ಅದು ಮಾಡದೇ ಇದ್ದಾಗ ನಾವು ಚಿಂತನೆಯೇ ಮಾಡೋದಿಲ್ಲ. ಅದಕ್ಕಾಗಿ ಬರವಣಿಗಾರಿಗೆ ಬರಿಬೇಕು ಅನ್ನೋದು ಅದಕ್ಕಾಗಿ. ನಾವು ಬಾಕಿ ಹೊತ್ತಿನಲ್ಲಿ ಏನು ಮಹಾ ಚಿಂತನೆ ಮಾಡ್ತೇವೆ. ಎಲೆಕ್ಟ್ರಿಕ್ ಬಿಲ್ ತುಂಬಿಲ್ಲ, ನನಗೆ ರಾತ್ರಿ 9 ಗಂಟೆ ಬಸ್ ಹೋಗಬೇಕು, ಭಾಷಣ 8 ಗಂಟೆಗೆ ಮುಗಿಸ್ಬೇಕೀಗ, ಅಥವಾ ಈ ಥರದ ಚಿಂತೆ ಮಾಡ್ತೇವೆ ನಾವು. ಬದುಕಿನ ಮೂಲಭೂತ ತತ್ವಗಳ ಬಗ್ಗೆ, ಬದುಕಿನ ಬಗ್ಗೆ ಯಾವತ್ತೂ ಚಿಂತನೆ ಮಾಡೋದಿಲ್ಲ. ಅದು ಮಾಡೋದು ಬರೀಲಿಕ್ಕೆ ಕೂತಾಗ ಮಾತ್ರ. ಅದು ಕಥನ ಅನ್ನೋದು ಒಬ್ಬ ಕಥೆಗಾರನಿಗೆ ಅವನ ಮೋಡ್ ಆಫ್ ಥಾಟ್ ಅದು. ಹೀಗಾಗಿ ಅವನು ಕಥೆ ಬರೆದಾಗಲೇ ಕಥೆಯ ಮೂಲಕನೇ ಅವನು ಚಿಂತನೆ ನಡೆಸ್ತಾನೆ. ಅದು ಬಹಳ ಮಹತ್ವದ ವಿಷಯ. ಹೊರತು ಇದ್ರ ಮೇಲೆ ಕಥೆ, ಅದ್ರ ಮೇಲೆ ಕಥೆ, ಇದ್ರ ಮೇಲೆ ಕವಿತೆ, ಅದ್ರ ಮೇಲೆ ಕವಿತೆ ಖಂಡಿತ ಅಲ್ಲ. ಆಮೇಲೆ ಅಸಾಹಿತ್ಯಿಕವಾದ ಬದುಕು ಅಂತ ಹೇಳಿದೆ ನಾನು. ಅದಕ್ಕೆ ಕುವೆಂಪು ಮತ್ತು ಬೇಂದ್ರೆ ಅವರು 2 ಎನೆಕ್ಡೋಟ್ ಕೊಡ್ತೇನೆ. ಅಂದರೆ ಬದುಕು ಅಂದರೆ ಅದು ಕಲ್ಪಿತ, ಅಂದರೆ ಅದು ಇದೆ ರಾ ಸ್ಟಾಕ್, ಅದ್ರ ಜೊತೆಗೆ ನಾವು ಲಿಂಕ್ ಆಗ್ತಾ ಇರ್ತೀವಿ. ಒಮ್ಮೆ ಪ್ರಭುಶಂಕರ್ ಅವರು ಮತ್ತು ಕುವೆಂಪು ಅವರು ವಾಕಿಂಗ್ ಹೋಗ್ತಾಯಿದ್ರು. ಇಲ್ಲಿ ಕುವೆಂಪುದೇ ಕಾಲ್ ಇರಬೇಕು ಅದು. ವಾಕ್ ಹೋಗ್ತಾ ಇದ್ದಾಗ ನಡುವೆ ಸಾಮಾನ್ಯವಾಗಿ ನಾವು ಕುವೆಂಪು ಅಂದ್ಕೂಡ್ಲೇ ಅವರು ತಾರೆ ಚಂದ್ರಗಳನ್ನು, ಬೆಳದಿಂಗಳನ್ನು, ಚಂದಿರನನ್ನು, ಹೂವುಗಳನ್ನು ಅದನ್ನೇ ನೋಡಿಕೊಂಡು ಹೋಗ್ತಾರೆ. ಈ ಕವಿಗಳ ಬಗ್ಗೆ ಕಲ್ಪನೆ ಕೆಲವು ವಿಚಿತ್ರ ಇರ್ತದೆ ಜನರದ್ದು. ಕವಿಗಳು ಅಂದ್ಕೂಡ್ಲೇ ಹಿಂಗೆ ಅಂತ. ನನಗೂ ಕೆಲವೊಂದು ಸಲ ಕರ್ಕೊಂಡು ಹೋಗ್ಬಿಡ್ತಾರೆ ಗುಡ್ಡದ ಮೇಲೆಲ್ಲೋ. ಯಲ್ಲಾಪುರದಲ್ಲಿ ಫ್ರೆಂಡ್ ಇದ್ದಾನೆ, ಅವನು 2 ಗುಡ್ಡ ದಾಟಿಸಿ ತುದಿ ಕರ್ಕೊಂಡೋಗಿ, ಸರ್ ನಿಮಗಿಲ್ಲಿ ಬರೆಯೋಕ್ಕೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟ. ಪುಣ್ಯಕ್ಕೆ ಬಿಟ್ಟು ಹೋಗಲಿಲ್ಲ ಅವನು ನನಗಲ್ಲಿ. ಅಂದರೆ ಕವಿಗಳಂದರೆ ಆ ಥರ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ನಾವು ಕುವೆಂಪು ಬಗ್ಗೆ ಆ ಥರ ಅಂದ್ಕೊಂಡಿರ್ತೀವಿ. ಅವರು ವಾಕಿಂಗಿಗೆ ಹೋದಾಗ ಕುಕ್ಕನಹಳ್ಳಿ ಕೆರೆ ದಂಡೆ ಮೇಲೆ ಒಬ್ಬನು ಚೇಳು ಹಿಡಿತಾ ಇದ್ದ. ಅಲ್ಲಿ ಚೇಳು ಹಿಡಿದು ಅದ್ರ ಕಾಲಿಗೆ ದಾರ ಕಟ್ಟಿ ಹಾಕ್ತಾ ಇದ್ದ. ಸೊ ಆಮೇಲೆ ಎಷ್ಟು 15 ನಿಮಿಷ ಅಲ್ಲಿ ಕೂತು ಅವನ ಪಕ್ಕ ಅವನು ಹೆಂಗೆ ಚೇಳು ಹಿಡಿತಾನೆ, ಹೇಗೆ ಅದಕ್ಕೆ ದಾರ ಕಟ್ತಾನೆ ಎಲ್ಲ ನೋಡಿದ್ರಂತವ್ರು. ನೋಡಿ ಆಮೇಲೆ ಪ್ರಭುಶಂಕರಿಗೆ ಹೇಳ್ತಾರೆ, ನೋಡಿ ಇವನ ಕಸುಬು, ಇವನಿಗೊಂದು ಕೌಶಲ ಇದೆ, ಇವನಿಗೊಂದು ಕ್ರಾಫ್ಟ್ಮನ್ಶಿಪ್ ಇದೆ. ಅದು ಮತ್ತು ತುಂಬ ಡೇಂಜರಸ್ ಆದಂಥ ಕ್ರಾಫ್ಟ್ಮನ್ಶಿಪ್ಪು. ಅದನ್ನು ಮಾಡಿ ಇಷ್ಟು ಮಾಡ್ತಿದ್ದಾನೆ ಅವನು. ಆದರೆ ಇವನನ್ನು ನಾವು ಎಕ್ನಾಲೇಜ್ ಮಾಡೋದಿಲ್ಲ. ಅವನು ಯಾಕೆ ಮಾಡ್ತಿದ್ದಾನೆ ಅಂದರೆ ಅದನ್ನು ಝುವಾಲಜಿ ಡಿಪಾರ್ಟ್ಮೆಂಟಿಗೆ ಕೊಡ್ತಾನೆ ಅವನು. ಮಾನಸ ಗಂಗೋತ್ರಿಯ ಝುವಾಲಜಿ ಡಿಪಾರ್ಟ್ಮೆಂಟಿಗೆ ಚೇಳು ಹಿಡಿತಾ ಇದ್ದಾನೆ ಅವನು. ಆದರೆ ಇದನ್ನಿಟ್ಟುಕೊಂಡು ಅಲ್ಲಿ ಸಂಶೋಧನೆ ಮಾಡಿದವರಿಗೆ ನಾವು PhD ಕೊಡ್ತೀವಿ. ಆದರೆ ಅವರಿಗೆ ಇವನು ಚೇಳು ಇದು ಮಾಡಿಕೊಡ್ತಾನಲ್ಲ,
ಇದು ಇದು ಯಾಕೆ, ಇದು ಸ್ವಲ್ಪ ಸರಿ ಇಲ್ವಲ್ಲ, ಇವನಿಗೇನಾದರೂ ಆಗಬೇಕಲ್ಲ ನಮ್ಮ ಸಮಾಜದಲ್ಲಿ ಅಂತ ಹೇಳಿದ್ರು ಅವರು. ಅದು ಆಮೇಲೆ ಬೇಂದ್ರೆಯವರು ಮನೆ ಬಾಗಿಲಿಗೆ ಬಂದಂಥ, ಮನೆ ಎದುರಿಗೆ ಹಾಯುವಂಥ ಎಲ್ಲರ ಜೊತೆಗೂ ಅವ್ರು ಮಾತಾಡ್ತಿದ್ರು. ಅಂದರೆ ನಿಜವಾದ ಪ್ರೇರಣೆಯಿಂದ. ಅವ್ರು ತಾನು ಕವಿ, ನಾಳೆ ಅವ್ರ ಬಗ್ಗೆ ಬರಿಬೇಕು ಅದಲ್ಲ, ಅವರ ಜೀವನದ ಅವಿಭಾಜ್ಯ ಭಂಗ ಆಗಿದ್ರು. ಒಂದ್ಸಲ ಒಬ್ಬ ಭಿಕ್ಷುಕ ಬಂದಂತಲ್ಲಿ ಇವರು ಬೇಂದ್ರೆಯವರು ಅವನಿಗೆ, ಏನೋ ನೀನು ಬಂದು 4.5 ವರ್ಷ ಆತಲ್ಲ ಅಂದ್ರಂತೆ. ಅಂದರೆ 4.5 ವರ್ಷದ ಹಿಂದೆ ಅವನು ಬಂದಿದ್ದ ಅನ್ನೋದು ಅವರಿಗೆ ನೆನಪಿದೆ. ಅಷ್ಟು ಒಬ್ಬ ವ್ಯಕ್ತಿಯನ್ನು ಅವರು ನೆನಪಿಟ್ಕೊಂಡಿದ್ದಾರೆ. ಈ ರೀತಿಯ ಒಂದು ಕನೆಕ್ಷನ್ನು ಬದುಕಿನ ಜೊತೆಗೆ ಅದು ಅದು ಸಹಜವಾಗಿ ಆಗುವಂಥದ್ದು. ಅದು ನೀವು ಬದುಕಿನಲ್ಲಿ ಆಸಕ್ತರಾದರೆ, ಬದುಕಿನಲ್ಲಿ ಅನುರಕ್ತರಾದರೆ, ಆ ವ್ಯಕ್ತಿಗಳ ಒಬ್ಬನ ಮುಖ ನೋಡ್ಕೊಳ್ಳಿ, ಅವನ ಕತೆ ಗೊತ್ತಾಗ್ಬಿಡುತ್ತೆ ನಿಮಗೆ. ನೀವು ಬಸ್ಸಲ್ಲಿ ಎದುರಿಗೆ ಕೂತು ಮುಖ ನೋಡಿ, ಅವನ ಕತೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇವನ ಮನೇಲಿ ಈಗಷ್ಟೇ ಜಗಳಾಡಿ ಬಂದಿದ್ದಾನೆ, ಇವನಿಗೊಬ್ಬಳು ಮಗಳಿದ್ದಾಳೆ, ಏನೋ ಅವಳಿಗೆ ತೊಂದರೆ ಆಗಿದೆ, ಇವಳಿಗೊಬ್ಬಳು ಅಕ್ಕ ಇದ್ದಾಳೆ, ಅವಳು ಮದುವೆ ಇನ್ನೂ ಆಗಿಲ್ಲ, ಎಲ್ಲ ಅದು ಕತೆ, ಅದು ಕಥನ. ನನ್ನ ಒಬ್ಬ ಗೆಳೆಯ ಇದ್ದಾನೆ, ಇಲ್ಲಿದ್ದಾನೆ, ಅವನ ಹೆಸರು ಹೇಳಲ್ಲ, ಅವನಿಗೆ ಒಂದ್ಸಲ ಹೇಳಿದ್ದೇನೆ. ಅವನಿಗೇನೋ ತುಂಬ ತೊಂದರೆ ಇತ್ತು ಆಫೀಸಲ್ಲಿ, ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ, ತುಂಬ ತೊಂದರೆ ಇತ್ತು, ತುಂಬ ಬೇಜಾರು, ಆಫೀಸಿಗೆ ಹೋಗಲಿಕ್ಕೆ ಬೇಜಾರು ಅಂತ. ನಾನು ಅವನಿಗಂತೆ, ನೋಡಪ್ಪ ಏನು ಬೇಜಾರು ಮಾಡ್ಕೋಬೇಡ, ನಾಳೆಯಿಂದ ನೀನು ಹೋದ ತಕ್ಷಣ ಇದೊಂದು ಮೆಂಟಲ್ ಹಾಸ್ಪಿಟಲ್ಲು ಅಂತ ಅಂದ್ಕೊಂಬಿಡು, ಇಲ್ಲಿದ್ದವರೆಲ್ಲರೂ ಪೇಷಂಟ್ಸು ಅಂತ ಅಂದ್ಕೊಂಬಿಡು, ನಿನ್ನ ಬಾಸಿಂದ ಹಿಡಿದು ಎಲ್ಲರೂ ನೋಡು ಹೇಗಾಗ್ತದೆ ನೋಡು ಅಂತಂದ. 3 ದಿವಸಕ್ಕೆ ಅವ್ನು ಫೋನ್ ಮಾಡ್ತಾನೆ, ನಗ್ತಾನೇ ಇದ್ದಾನೆ ಅವನು, ಹೂ ಅಂತ. ನೀವು ಹೇಳೋದು ಕರೆಕ್ಟು, ಈಗ ಭಾಳ ಮಜಾ ಬರ್ತಾ ಉಂಟು ಆಫೀಸಲ್ಲಿ ಅಂತೇಳಿ ಸರಿಯಾಗಿ ಆಫೀಸಿಗೆ ಹೋದ ಅವನು. ಅಂದರೆ ಮೊಮೆಂಟ್ ಹಿ ಥಾಟ್ ದಿಸ್ ಇಸ್ ಎನ್ ಅಸೈಲಮ್, ಪ್ರತಿಯೊಬ್ಬರಿಗೂ ಅವನಿಗೆ ಕ್ಯೂರಿಯಸ್ ಆಗಿ ಕಾಣೋಕ್ಕೆ ಶುರು ಮಾಡಿದ್ರು. ಅದೇ ಥರ ಮೊಮೆಂಟ್ ಯು ಥಿಂಕ್ ವಿ ಆರ್ ಆಲ್ ಕನೆಕ್ಟೆಡ್, ನಾವೆಲ್ಲರೂ ಸಂಬಂಧಿಕರು, ಇವರೆಲ್ಲ ನಮ್ಮ ಸಂಬಂಧಿಕರು ಅಂತ ನೀವು ತಿಳ್ಕೊಂಡ್ಬಿಟ್ರೆ ಜಗತ್ತು ಬೇರೆ ಆಗುತ್ತೆ. ಸಾಹಿತ್ಯ ಅನ್ನೋದು ಆ ಥರದ ಕೆಲಸ, ಎಲ್ಲರ ಜೊತೆಗೆ ಒಂದು ಸಂಬಂಧ ಸ್ಥಾಪಿಸುವಂಥ ಕೆಲಸ ಮಾಡ್ತದೆ, ಅದು ಎಲ್ಲರನ್ನೂ ನಂಟನ್ನು ಸ್ಥಾಪಿಸುವಂಥ ಕೆಲಸ ಮಾಡ್ತದೆ. HSV ಅವರು ಮುಂದಿದ್ದಾರೆ, ಅವ್ರದ್ದೊಂದು ಪದ್ಯದಲ್ಲಿ ಮೊನ್ನೆ ರಾಘವೇಂದ್ರ ಪಾಟೀಲ್ ಅವರಿಗೆ ನಾನೊಂದು ಮುನ್ನುಡಿ ಬರೆದೆ, ಅದರಲ್ಲಿ ಬರುತ್ತೆ ಪ್ರಸ್ತಾಪ ಅದು. ಇವರು ಒಂದು ಪದ್ಯದಲ್ಲಿ ಒಂದು ಮಾತಿದೆ, ಈ ಆಯುಧಗಳನ್ನು ಇಟ್ಟುಕೊಂಡಂಥ ದೇವರು ನಮಗೆ ಯಾಕೆ ಬೇಕು ಅಂತ. ದೇವರು ನಮ್ಮ ಮನೆಗೆ ಬರೋದಾದರೆ ಆಯುಧ ಬಿಟ್ಟು ಬರಲಿ, ಅಭಯ ಹೊತ್ತು ಬರಲಿ ಅಂತಾರೆ ಅವರು. ಇಲ್ಲೊಂದು ಆಯುಧ, ಇಲ್ಲೊಂದು ಆಯುಧ, ಇಲ್ಲೊಂದು ಆಯುಧ, ನಡುವೆ ಪೆನ್ ಬೇರೆ ಇರ್ತದೆ ಎಲ್ಲೋ ಒಂದು ಕೈಯಲ್ಲಿ. ಅಂದರೆ ಈ ಆಯುಧಗಳು ಯಾಕೆ? ಇವು ನೋಡಿ, ಇವತ್ತಿಗೆ ನಮಗೆ ಎಲ್ಲ ಎಂದಿಗಿಂತ ಹೆಚ್ಚು ಸೂಕ್ತವಾದಂಥ ಮತ್ತು ಹೆಚ್ಚು ಸಮರ್ಪಕವಾದಂಥ ಒಂದು ರೂಪಕ ಅದು. ಆಯುಧಗಳನ್ನಿಟ್ಟುಕೊಂಡಂಥ ದೇವರು ಯಾಕೆ ಬೇಕು ಅದು ಅನ್ನುವಂಥದ್ದು. ಆಮೇಲೆ ಸಂಸ್ಕೃತಿ ಎನ್ನುವಂಥ ಒಂದು ಶಬ್ದ, ಇದರ ಬಗ್ಗೆ ನನ್ನ ಮತ್ತೆ ಹೇಳುವ ಮಾತು, ಈ ಸಂಸ್ಕೃತಿ ಶಬ್ದ ಎಷ್ಟು ಯೂಸ್ಡು, ಅಬ್ಯೂಸ್ಡು, ಮಿಸ್ಯೂಸ್ಡು ಅಂದರೆ ನಂದಿಷ್ಟೇ ಇದೆ ಪ್ರಶ್ನೆ. ಸಂಸ್ಕೃತಿ ಅನ್ನೋದು ಮ್ಯೂಸಿಯಂ ಆಗಬೇಕೋ ಅಥವಾ ಸಂಸ್ಕೃತಿ ಅನ್ನೋದು ಒಂದು ಗಾರ್ಡನ್ ಆಗಬೇಕು ಅಂತ ನನ್ನ ಪ್ರಶ್ನೆ. ನಾವು ಆ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು. ಸಂಸ್ಕೃತಿ ಅನ್ನೋದು ಮ್ಯೂಸಿಯಂ ಆಗಬೇಕೋ ಅಥವಾ ಅದು ಗಾರ್ಡನ್ ಆಗಬೇಕು? ಅಲ್ಲಿ ಎಲ್ಲ ಇದೆ. ಸಂಸ್ಕೃತಿ ಅನ್ನೋದು ಮ್ಯೂಸಿಯಂ ಆದರೆ ಅದು ಅಲ್ಲಿ ಧೂಳಿರ್ತದೆ, ಅಲ್ಲಿ ಮಕ್ಕಳು ಹೋಗೋಕೆ ಹೆದರ್ತಾರೆ, ಅದಕ್ಕೆ ಬೀಗ ಇರ್ತದೆ. ಸಂಸ್ಕೃತಿ ಅನ್ನೋದು ಗಾರ್ಡನ್ ಆದರೆ ಅದು ಇವತ್ತಿನ ಗಾಳಿ, ಇವತ್ತಿನ ತೇವ ಹೀರಿಕೊಂಡು ಇವತ್ತಿನ ಬೆಳಕಿನ ಕಡೆಗೆ ಚಿಗುರ್ತದೆ. ಸಾಹಿತ್ಯ ಮಾಡೋದು ಸಂಸ್ಕೃತಿಯನ್ನು ಇವತ್ತಿನ ಉಪವನ್ನವನ್ನಾಗಿ ಮಾಡುವಂಥ ಒಂದು ಕೆಲಸ ಸಾಹಿತ್ಯ ಮಾಡುವಂಥದ್ದು. ನಮ್ಮಲ್ಲೊಂದು ತಪ್ಪು ಇದು ಇದೆ, ಹಳೆಯ ಮರ ಅಂದ್ಬಿಡ್ತೀವಿ, ಹಳೆ ನೆನಪು ಅಂದ್ಬಿಡ್ತೀವಿ. ಹಳೆ ನೆನಪಲ್ಲ, ನೆನಪು ಹಳೇದಾಗೋಕ್ಕೆ ಶಕ್ಯನೇ ಇಲ್ಲ. ನೆನಪು ಅನ್ನೋದು ಇವತ್ತಿನ ಹಂಗಿನಲ್ಲಿ ನಮಗಾಗಿರೋದು. ಹಳೆ ನೆನಪು ಅಂತ ಯಾವುದೂ ಇಲ್ಲ. ಮರ ಹಳೇದಿರ್ಬೋದು, ಬಟ್ ಆ ಮರ ಇವತ್ತಿನ ಗಾಳಿ, ಇವತ್ತಿನ ಬೆಳಕು, ಇವತ್ತಿನ ತೇವ ಹೇರಿ ಇವತ್ತಿನ ಹೂವುಗಳನ್ನು ನಡೆಸ್ತದೆ. ಸಾಹಿತ್ಯ ಮಾಡುವಂಥ ಕೆಲಸ ಅದು. ಸೊ ನಮ್ಮಲ್ಲಿ ಕೆಲವು ಈ ಸಂಸ್ಕೃತಿ ಅಂದ್ಬಿಡೋದು. ಆಮೇಲೆ ಇನ್ನೊಂದು ರೂಪಕ ನಾನು ಹೇಳ್ತೀನಿ, ಯಾಕಂದರೆ ಇವೆಲ್ಲ ನಾನು ತುಂಬ ಅವಸರದಲ್ಲಿ ಇದನ್ನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನನಗೂ ಕೂಡ ಬಸ್ ಹಿಡಿದಿದೆ ರಾತ್ರಿ, ಅದಕ್ಕಾಗಿ ಇನ್ನೊಂದು ರೂಪಕ ನನಗೆ ಈಗ ಸದ್ಯಕ್ಕೆ ಆಡೋದಂದರೆ, ರೂಪಕ ಅಂದರೆ ನಾನು ಅದನ್ನು ಯೂಸ್ ಮಾಡ್ತೀನಿ, ಹಾವು ಮತ್ತು ಇಣಿ ಆಟದ್ದು. ಸ್ನೇಕ್ ಆ್ಯಂಡ್ ಲ್ಯಾಡರ್ ನಾವು ಎಲ್ಲರೂ ಆಡ್ತೇವೆ, ಹಾವು ಇಣಿ ಆಟ. ನಮ್ಮ ಮನುಷ್ಯನ ವಿಕಾಸ ಇದೆಯಲ್ಲ, ಇದು ಹಾವು ಏಣಿ ಆಟದ ಥರ ಆಗಿ ಇಲ್ಲಿ ತನಕ ಬಂದಿದ್ದೀವಿ ನಾವು. ಎಷ್ಟೋ ಹಾವುಗಳು ಕಚ್ಚಿದ್ದಾವೆ, ಎಷ್ಟೋ ಏಣಿಗಳು ಸಿಕ್ಕಿದ್ದಾವೆ. ಒಂದು ಹಾವು ಕಚ್ಚಿದ ಕೆಳಗೆ ಹೋಗ್ತೀವಿ, ಮತ್ತೊಂದು ಏಣಿ ಸಿಗ್ತದೆ, ಮೇಲೆ ಬರ್ತೀವಿ. ಆ ಏಣಿಗಳು ಯಾವುದು? ಸಂತರು, ಶರಣರು, ವಚನಕಾರರು, ಸೂಫಿ ಸಂತರು, ದಾಸರು, ನಿತ್ಯದ ನಾಗರಿಕರು, ಶಿಕ್ಷಕರು, ಚಿಂತಕರು, ಇವರೆಲ್ಲ ಏಣಿಗಳು ನಮಗೆ ಸಿಕ್ಕವರು. ಆಮೇಲೆ ಮೌಢ್ಯ, ಜಾತೀಯತೆ, ಕಸ, ಅಸಮಾನತೆ, ಇವೆಲ್ಲ ಹಾವುಗಳು. ಈ ಹಾವುಗಳು ನಮ್ಮನ್ನು ಕಚ್ತವೆ, ಕೆಳಗೆ ಹೋಗ್ತೇವೆ, ಮತ್ತೊಂದು ಸಣ್ಣ ಏಣಿ ಸಿಗ್ತದೆ, ಮತ್ತೆ ಮೇಲೆ ಬರ್ತೇವೆ. ಹೀಗಾಗಿ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ಮೇಲೆ. ಈಗ ಒಂದು ದೊಡ್ಡ ಹೆಬ್ಬಾವು ಬಂದು ಕೂತ್ಬಿಟ್ಟಿದೆ ಅಲ್ಲಿ. ಈ ಸ್ನೇಕ್ ಆ್ಯಂಡ್ ಲ್ಯಾಡರ್ ಒಂದು ದೊಡ್ಡ ಹಾವು ಇರ್ತದೆ ನೋಡಿ ಅಲ್ಲಿ.
ಆ ಹಾವು ಒಂದು ವೇಳೆ ನಮ್ಮನ್ನು ನುಗ್ಗಿದ್ರೆ ಮತ್ತೆ ನಾವು ಶಿಲಾಯುಗಕ್ಕೆ ಹೋಗ್ತೇವೆ, ಮತ್ತೆ ಹೊಸದಾಗಿ ಆಟ, ಮತ್ತೆ ಎಷ್ಟೋ ಸಹಸ್ರಾರು ವರ್ಷಗಳು ಬೇಕು. ಅದಕ್ಕಾಗಿ ನಮ್ಮ ಸಾಹಿತ್ಯ, ಕಥನ, ನಮ್ಮ ಪತ್ರಿಕೋದ್ಯಮ, ನಮ್ಮ ಕಲೆ ಮಾಡೋದು ಈ ಏಣಿ ಕೆಲಸ. ಆ ಹಾವುಗಳಿಂದ ನಮ್ಮನ್ನು ಬಚಾವ್ ಮಾಡಿ ಮತ್ತೆ ಮುಂದೆ ಹತ್ತೋದು, ಮೀರೋದು, ಇದು ಮೀರಿ ಮುಂದೆ ಹೋಗುವಂಥದ್ದು. ಜಾತಿ ಮತ ಈ ಗಲೀಜನ್ನು ಮೀರಿ ಮೇಲೆ ಹೋಗುವಂಥ ಒಂದು ಸ್ಪೇಸು, ಅದು ನಮಗೆ ಸಾಹಿತ್ಯ ಕೊಡುವಂಥದ್ದು. ಈ ಧರ್ಮ ನೋಡಿ, ಧರ್ಮದ ಬಗ್ಗೆ ನಾವು ಮಾತಾಡ್ತೇವೆ. ಧರ್ಮ ಹ್ಯಾಸ್ ಬಿನ್ ಡೀಲಿಂಕ್ಡ್, ಅದು ಇದ್ದದ್ದೇ ಆಧ್ಯಾತ್ಮಿಕವಾದದ್ದು. ಧರ್ಮ ಇದ್ದದ್ದೇ ಒಂದು ಔಟ್ಗ್ರೋ, ಎಲ್ಲರೂ ಒಂದು ಅನ್ನುವಂಥ ಆಧ್ಯಾತ್ಮಿಕ ನೆಲೆಗೆ ಕೊಂಡೋಗೋದಕ್ಕೆ ಧರ್ಮ ಇತ್ತು. ಆದರೆ ಅದರ ಆ ಬಾಗಿಲನ್ನೇ ಮುಚ್ಚಿಬಿಟ್ಟು ಅದರ ಗೊಡ್ಡುತನವನ್ನು ಮಾತ್ರ ನಾವು ಆಚರಿಸ್ಕೊಂಡ್ಬಿಟ್ರೆ ನಾವು ಬೆಳೆಯೋದಕ್ಕೆ ಶಕ್ಯನೇ ಇಲ್ಲ. ಸಾಹಿತ್ಯ ನಮ್ಮ ನಿಜವಾದ ಧರ್ಮ, ಶಿಕ್ಷಣ ನಮ್ಮ ನಿಜವಾದ ಧರ್ಮ. ಆ ನೆಲೆಯಲ್ಲಿ ಕಥೆ ಅನ್ನೋದು ಒಂದು ಪರ್ಯಾಯವಾದಂಥ ಮತ್ತು ನಮಗೆ ಬೇಕಾದಂಥ ಒಂದು ಜೀವಪೋಷಕವಾದಂಥ ಒಂದು ವಾತಾವರಣವನ್ನು ನಮಗೆ ಕೊಡುತ್ತದೆ. ನಾನು ದೈನ್ಯ ಅನ್ನೋದು ದಿವ್ಯವಾಗೋದು ಅಂತಂದೆ. ದೈನಿಕ ಅಂತ ಒಂದಿದೆ ನಮ್ಮದು ಲೆಟ್ರಲ್, ನಾವೆಲ್ಲ ಎವ್ರಿ ಡೇ ವಿ ಆರ್ ಇನ್ ಎ ದೈನಿಕ. ಈ ದೈನಿಕನೇ ದೈವಿಕ ಆಗುವಂಥದ್ದು ಒಂದು ಪವಾಡ ಇರ್ತದೆ. ಅದು ಸಾಹಿತ್ಯ ಆಗಬೇಕಾಗಿಲ್ಲ, ಪ್ರತಿಯೊಬ್ಬನಲ್ಲೂ ಆ ಒಂದು ಪವಾಡ ನಡೀತಾ ಇರ್ತದೆ ಮತ್ತು ಅದು ಬಹಳ ವಿಚಿತ್ರವಾಗಿರ್ತದೆ. ಅದು ಇದಕ್ಕೆ ನನಗೊಂದು ಉದಾಹರಣೆ ಹೇಳ್ತೇನೆ. ನನ್ನ ಕಸಿನ್ ಅವನು ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದ, ಇಲ್ಲಿ ಕಾರವಾರದಲ್ಲಿ. ಅಲ್ಲಿ ಹತ್ತಿರ ಬೇರೆ ಯಾವುದೂ ಊರುಗಳಿಲ್ಲ. ರಾತ್ರಿ ಅವನು ಮತ್ತು ಅವನ ಫ್ರೆಂಡು ಇಬ್ಬರೇ ಇದ್ದರು, ಟೆಲಿಫೋನ್ ಆಪರೇಟರ್. ರಾತ್ರಿಗೆ ಏನಾಯಿತು, ಪಾಪ ಅವನ ತಂದೆ ತೀರ್ಕೊಂಡ್ಬಿಟ್ರು. ಫೋನ್ ಬಂದಿದೆ. ಫೋನ್ ಬಂದಾಗ ಮತ್ತೊಬ್ಬನು, ನನ್ನ ಕಸಿನ್ ಅಲ್ಲಿದ್ದ, ಮತ್ತೊಬ್ಬನ ತಂದೆ ತೀರ್ಕೊಂಡಿದ್ದಾರೆ. ಇವನು ಕೇಳಿಸ್ಕೊಳ್ತಾ ಇದ್ದಾನೆ ಫೋನ್ ಮಾತು. ಅವನು ಫೋನಲ್ಲಿ ತನ್ನ ಮನೆಯವರಿಗೆ ಹೇಳ್ತಾ ಇದ್ದಾನೆ. ಅವನು ಹೇಳಿದ ಹಾಗೆ ಹೇಳ್ತೇನೆ ನಾನು, ಇನ್ನೂ ಉತ್ಪರೀಕ್ಷೆ ಇಲ್ಲದೆ. ಅರೇ ಈಗೆಂತ ಮಾಡೋದು ಮಾರಾಯ, ಈಗ ಇಲ್ಲಿಂದ ಬರ್ಲಿಕ್ಕೆ ಬಸ್ ಇಲ್ಲಲ್ಲ, ಬೆಳಿಗ್ಗೆನೇ ಬರ್ತೇನೆ ನಾನು, ಬೇಜಾರು ಮಾಡಬೇಡಿ, ಎಲ್ಲ ನೀವು ಆಯಿಗೆ ಸಮಾಧಾನ ಹೇಳಿ. ಆಯಿ ಅಂದರೆ ತಾಯಿ, ಆಯಿಗೆ ಸಮಾಧಾನ ಹೇಳಿ, ಬೆಳಿಗ್ಗೆ ಬರ್ತೇನೆ, ನೀವೆಲ್ಲ ರೆಡಿ ಮಾಡಿಡಿ, ನಾವು ಬಂದು ಕೂಡಲೇ ಎಲ್ಲ ಮಾಡಿ ಮುಗಿಸ್ಬಿಡುವ, ಹಾಂ ಮತ್ತೆಲ್ಲ ಆರಾಮಲ್ಲ ಅಂಥೇಳಿ ಫೋನ್ ಇಟ್ಟವ. ಈಗ ಆ ಮತ್ತೆಲ್ಲ ಆರಾಮಲ್ಲ ಇದೆಯಲ್ಲ, ಅದೇನದು ಅಂದರೆ ಇದೆಲ್ಲ ಆದಮೇಲೆ ಮತ್ತೆಲ್ಲ ಕ್ಷೇಮ ತಾನೇ ಅಂತ ಹೇಳಿ ಫೋನ್ ಇಟ್ಟ. ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಸೆಂಟೆನ್ಸ್. ಅದು ಅತ್ಯಂತ ಜೀವನ ಮರಣದ ಒಂದು ಸಂದರ್ಭದಲ್ಲಿ ಅದು ವಾಡಿಕೆ ಅಲ್ಲ, ಬರೀ ಕ್ಯಾಜುವಲ್ ವಾಡಿಕೆ ಅಲ್ಲ. ಅದು ಏನೋ ಒಂದು ನಾವು ದೈನಿಕಕ್ಕೆ ಮತ್ತೆ ಅಂಟಿಕೊಳ್ಳುವಂಥ ಒಂದು ಆಂಬಿಲಿಕಲ್ ಕಾರ್ಡ್ ಥರದ್ದು ಏನೋ ಒಂದು ಇದೆ, ಕರುಳು ಬಳ್ಳಿ ಥರದ್ದು ಒಂದು ತುಡಿತ ಅದಕ್ಕಿದೆ, ಮತ್ತೆ ಇದು ಕಂಡುಕೊಳ್ಳೋದು. ಅಂದರೆ ಎಂಥ ಈ ಬೇಂದ್ರೆಯವರ ಒಂದು ಪದ್ಯ ಇದೆ. ಬೇಂದ್ರೆಯವರಿಗೆ 8 ಮಕ್ಕಳು. 8 ಮಕ್ಕಳಲ್ಲಿ 5 ಮಕ್ಕಳು ತೀರ್ಕೊಂಡ್ರು. 9 ಮಕ್ಕಳು, 5 ಮಕ್ಕಳು ತೀರ್ಕೊಂಡ್ರು, 3 ಮಕ್ಕಳು ಉಳ್ಕೊಂಡ್ರು, 3-4 ಜನ ಉಳ್ಕೊಂಡ್ರು. ಆ 5 ಮಕ್ಕಳು ಮತ್ತೆ ಪಟ ಹೋಗಿದ್ದಾರೆ. ಒಬ್ಬರು 1 ವರ್ಷದ ಮಗು ಹೋಗಿದೆ, ಇನ್ನೊಂದು 3 ವರ್ಷದ ಮಗು ಹೋಗಿದೆ, ಮತ್ತೊಂದು 5 ವರ್ಷದ ಮಗು ಹೋಗಿದೆ, ಮತ್ತೊಂದು 16 ವರ್ಷದ ಮಗು ಹೋಗಿದೆ. ಬೇಂದ್ರೆಯವರು ಅದನ್ನು ಹೇಗೆ ಸಹಿಸಿಕೊಂಡ್ರು? ಅವರ ಒಂದು ಕವಿತೆಯಲ್ಲಿ ಅದಕ್ಕೆ ಕುರುಹು ಸಿಗ್ತದೆ. ಅದನ್ನು ಕೀಟನಾಥ್ ಕುರ್ತಕೋಟಿ ಒಂದು ಕಡೆ ಮಾತಾಡಿದಾಗ ಕೇಳಿದೆ ನಾನು. ಅದು ಶಿವನ ಕರುಣೆ ಅಂತ ಪದ್ಯ ಇದೆ. ಅದು ಆ ಶಿವನ ಕರುಣೆಯಲ್ಲಿ ಅವ್ರು ಬೇಂದ್ರೆ ಲಾಸ್ಟ್ ಶಿವನಿಗೆ ಹೇಳ್ತಾರೆ, ನೋಡಿ ಎಂಥ ಇದೆ ಅದು. ನಾವು ಕಾವ್ಯ ಅಂದರೆ ಬರೀ ಜೀವನದ ಉಲ್ಲಾಸ, ಟೈಮ್ ಪಾಸ್ ಅಲ್ಲ, ಜೀವನದ ಟೆಸ್ಟಿಂಗ್ ಟೈಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂಥ ಒಂದು ಆವರಣ ಅದು. ಅವ್ರು ಹೇಳ್ತಾರೆ ಶಿವನಿಗೆ, ಶಿವ ಅವ್ರು ಹೇಳ್ತಾರೆ ಆ ಕವಿತೆಯಲ್ಲಿ, ಶಿವ ಇವರಿಗೆ ಬೇಂದ್ರೆ ಮಾಸ್ತರಿಗೆ 5 ಮಕ್ಕಳನ್ನು ಸ್ಯಾಂಕ್ಷನ್ ಮಾಡಿದಂತೆ. ಆಮೇಲೆ ನೋಡಿದಂತೆ ಬೇಂದ್ರೆ ಮಾಸ್ತರ್ ಬಡವ, ಇವನಿಗೆ ಮಕ್ಕಳನ್ನು ಸಾಕೋ ಕುವತ್ತಿಲ್ಲ, ಪಾಪ ಅವನು ಯಾಕೆ ತ್ರಾಸು ಕೊಡಬೇಕು, ನಾನೇ ಸಾಕ್ತೇನೆ ಅಂಥೇಳಿ ಕ್ಯಾನ್ಸಲ್ ಅಂತೇಳಿ 5 ವಾಪಸ್ ತೊಗೊಂಡ್ಬಿಟ್ನಂತ ಅವನು. ನೋಡಿ ಇದು ಎಂತ ಅಂದರೆ, ಹೇಗೆ ಒಂದು ಬದುಕಿನ ದಾರುಣತೆಯನ್ನು ಅರಗಿಸ್ಕೊಳ್ಳೋದಕ್ಕೆ ಒಂದು ಕಾವ್ಯ ಒಬ್ಬ ಕವಿಗೆ ಒಂದು ಶಕ್ತಿ ಕೊಡುವಂಥ ಒಂದು ಸಾಧನ ಆಗ್ತದೆ ಅನ್ನೋದಕ್ಕೆ. ಆಮೇಲೆ ಬೇಂದ್ರೆಯವರ ಆತ್ಮಕಥೆ ಪುಟಗಳು ಸ್ವಲ್ಪನೇ ಇದೆ. ಅದರಲ್ಲಿ ಒಂದು ಕಡೆ ಬರ್ತದೆ, ಅವರು ತುಂಬ ಬಡತನ ಇತ್ತು. ಬೇಂದ್ರೆ ತಾಯಿ ದೇವರಲ್ಲಿ ಬೇಡ್ಕೊಳ್ಳೋದು, ದೇವರೇ ಮನೆ ಬಾಗಿಲಿಗೆ ಯಾರಾದರೂ ಭಿಕ್ಷಕ್ಕೆ ಬಂದರೆ ಅವ್ರಿಗೆ ಕೊಡ್ಲಿಕ್ಕಂತನಾದರೂ ಸ್ವಲ್ಪ ಇದು ಅಕ್ಕಿ ಕೊಡಪ್ಪ ಮನೆಯಲ್ಲಿ ಅಂತ. ಅಂದರೆ ಮನೆ ಬಾಗಿಲಿಗೆ ಯಾರಾದರೂ ಭಿಕ್ಷಕ್ಕೆ ಬಂದರೆ ಅವ್ರಿಗೆ ಕೊಡ್ಲಿಕ್ಕಾದರೂ ಅಕ್ಕಿ ಕೊಡು ಅಂತ ಕೇಳ್ಕೊಳ್ತಾರೆ ಅವರು. ಈ ವಿಶೇಷಾಂಗದಲ್ಲಿ ಪ್ರಸನ್ನ ಅವರ ಒಂದು ಕವಿತೆ ಇದೆ, ತಿರುಗಿ ಬಡತನ ಅಂದರೆ ಬಡತನ ಅನ್ನೋದು ಒಂದು ವ್ರತ ಆಗೋದ್ರ ಕಡೆಗೆ. ಅದ್ರ ಬಗ್ಗೆ ಗಾಂಧೀಜಿ ವಾಲಂಟರಿ ಪವರ್ಟಿ ಅಂತ ಭಾಳ ಹಿಂದೆನೇ ಬರೆದಿದ್ದಾರೆ. ಬಡತನ ಎನ್ನುವ ವ್ರತ ಅಂತ ಅದು ಅನುವಾದ ಆಗಿ ಕನ್ನಡದಲ್ಲೂ ಎಲ್ಲ ಸಿಗುತ್ತೆ. ಅದು ಅಂದರೆ ಬಡತನವನ್ನು ಒಂದು ವಾಲಂಟರಿ ವ್ರತವನ್ನಾಗಿ ನಾವು ಮಾಡ್ಕೊಳ್ಳದೇ ಇದ್ದರೆ
ಯಾವುದಕ್ಕೂ ಅರ್ಥ ಇಲ್ಲ. ಇಟ್ಸ್ ಆಲ್ ಡಿಸ್ಟಾರ್ಷನ್. ಅದೊಂದು ಬೇರೆ ಒಂದು ವಾಲಂಟ್ರಿ. ಪ್ರಪಂಚದಲ್ಲಿರುವ ಎಲ್ಲರಿಗೂ ಸರಿಯಾಗಿ ಸಿಗೋ ತನಕ ನಾನು ಅತ್ಯಂತ ಸರಳವಾಗಿ, ಅತ್ಯಂತ ಕನಿಷ್ಠ, ಮಿನಿಮೈಸ್ ಆಗಿ ಬದುಕ್ತೇನೆ ಅನ್ನುವಂಥ ಒಂದು ವ್ರತ ಹಿಡಿಬೇಕು ಅಂಥದ್ದು. ಸೊ ಇದು ದೈನಿಕದ ಒಂದು ತತ್ವ. ಆ ತತ್ವಕ್ಕೂ ಮತ್ತು ಸಾಹಿತ್ಯಕ್ಕೂ ಕೂಡ ಬಹಳ ನಿಕಟವಾದಂಥ ಒಂದು ನಂಟಿದೆ. ಹೀಗಾಗಿ ನಾವು ಕಥೆ ಅಂದ್ಕೂಡ್ಲೇ ಅದು ಪ್ರೈಸ್ ಬರುವಂಥದ್ದು, ಅದು ಬಯೋಡೇಟಾಕ್ಕೆ ಸಂಬಂಧಪಟ್ಟದ್ದು, ಸಾಹಿತ್ಯ ಅಂದರೆ ಅವಾರ್ಡಿಗೆ ಸಂಬಂಧಪಟ್ಟದ್ದು, ಸಾಹಿತ್ಯ ಅಂದರೆ ರಾಜ್ಯೋತ್ಸವ ಪ್ರಶಸ್ತಿಗೆ ಸಂಬಂಧಪಟ್ಟದ್ದು, ಸಾಹಿತ್ಯ ಅಂದರೆ ಏನೋ ವಿಸಿಟಿಂಗ್ ಕಾರ್ಡಿಗೆ ಸಂಬಂಧಪಟ್ಟದ್ದಲ್ಲ. ಸಾಹಿತ್ಯ ಅನ್ನೋದು ನಮ್ಮ ಉಸಿರಿದ್ದ ಹಾಗೆ. ಅದು ನಾವು ಮಾನವೀಯ ಆಗೋದು ಮತ್ತು ಮಾನವಂತರಾಗೋದು. ಯಶವಂತ ಚಿತ್ತಾಳರು ಮತ್ತು ನಾನು ಮತ್ತೆ ಯಶವಂತ ಚಿತ್ತಾಳರನ್ನು ಯಾಕೆ ಕೋಟ್ ಮಾಡ್ತೇನೆ ಅಂದರೆ, ತುಂಬ ಜನ ಅವರನ್ನು ಓದಲಿ ಅಂತ ಅವ್ರದ್ದು ಒಂದು ಕಾವ್ಯ, ಅವ್ರದ್ದೊಂದು ಸಾಲು ಬರ್ತದೆ, ಭಾಳ ಚೆನ್ನಾಗಿದೆ. ಅಂದರೆ ಮನುಷ್ಯ ನಮಗೆ ತುಡಿತಾ ಇದೆಯಲ್ಲ, ಒಬ್ರಿಗೊಬ್ರಿಗೆ ಅಂಟುಕೊಳ್ಬೇಕು ಅಂತ ಅನಿಸ್ತದಲ್ಲ, ಮಾನವೀಯವಾಗಿ ನಾವು ಒಬ್ರಿಗೊಬ್ರಿಗೆ ಕನೆಕ್ಷನ್. ನಾವು ರಾತ್ರಿ ಬಸ್ಸಲ್ಲಿ ಬಂದರೆ, ನಾವು ರಾತ್ರಿ ಎಲ್ಲೋ ಟೀ ಕುಡಿಲಿಕ್ಕೆ ನಿಲ್ಲಿಸ್ತಾನೆ ಅವನು, ಆಗ ನಮಗೆ ಇದ್ದಿದ್ರಲ್ಲೇ ನಮ್ಮ ಬಸ್ ಭಾಳ ಚೆಂದ ಕಾಣ್ತದೆ ಅಲ್ಲಿ ನಿಂತಾಗ. ನಮ್ಮ ಮನೆಯಲ್ಲಿ ನಮ್ಮ ಮುರುಕು ಕುರ್ಚಿನೇ ನಮಗೆ ಇಷ್ಟ. ಯಾವುದೋ ಮುರುಕು ಮಗ್ಗಲ್ಲೇ ಟೀ ಕುಡಿತೀವಿ. ನಮ್ಮ ದೊಡ್ಡಮ್ಮ ಯೂಸ್ ಮಾಡ್ತಿದ್ದಂಥ ರಗ್ಗು ಚಾದರನ್ನೇ ನಾವು ಹೊತ್ಕೋತೀವಿ. ಎಷ್ಟು ಇಷ್ಟ ನಮಗೆ, ಸಣ್ಣ ಅಟ್ಯಾಚ್ಮೆಂಟ್ ಅದು. ಅದರ ಮೂಲ ಎಲ್ಲಿದೆ ಅಂತ ಅವ್ರು ಹೇಳ್ತಾರೆ, ಯಶವಂತ ಚಿತ್ತಾರ್ ಹೇಳ್ತಾರೆ. ಇದು ಯಾವಾಗಿಂದ ನಡೆದಿದೆ ಅಂದರೆ, ಈ ಅಟ್ಯಾಚ್ಮೆಂಟಿಗಾಗಿನ ತುಡಿತ ಹೊಕ್ಕುಳು ಬಳ್ಳಿ ಕತ್ತರಿಸಿದಾಗಿಂದ ಅಂತ. ನಮ್ಮನ್ನು ಈ ಭೂಮಿಗೆ ತರುವಾಗ ಹೊಕ್ಕುಳು ಬಳ್ಳಿ ಕತ್ತರಿಸ್ತಿರ್ತಾರೆ. ಅದು ಕತ್ತರಿಸಿ ತಂದಿರೋದ್ರಿಂದ ತಿರುಗಿ ಅಂಟಿಕೊಳ್ಳುವಂಥ ಒಂದು ಅಭೀಪ್ಸೆ ನಮಗೆ, ತಿರುಗಿ ಅಂಟ್ಕೋಬೇಕು ಅನ್ನುವಂಥದ್ದು. ನೋಡಿ, ಇದು ಎಂಥ ಒಂದು ಸಣ್ಣ ಸಾಲು ಅದು. ಆಮೇಲೆ ಇನ್ನೊಂದು ವಿಷಯ ಇದೆ, ಇದು ಕೂಡ ಒಂದು ರೀತಿ ಕಥನ. ಅವ್ರದ್ದು ಕಥೆಯಾದಳು ಹುಡುಗಿಲ್ಲ, ಅದು ಬೇರೆ ಥರ ಬರುತ್ತೆ. ನಡೆದ ಘಟನೆ, ಚಿತ್ತಾಳರ ಮನೆ ಎದುರುಗಡೆಗೆ ಒಂದು ದೊಡ್ಡ ಕಸದ ತೊಟ್ಟಿ ಇತ್ತು. ಬೆಳಿಗ್ಗೆ ಅವರು ವಾಕ್ ಮಾಡ್ತಾ ಇದ್ದಾಗ ಒಂದಿಷ್ಟು ಜನ ಅಲ್ಲಿದ್ದರು. ಆಗ ಅಲ್ಲಿ ಇದ್ದರು, ನಾವೆಲ್ಲ ಇದು ನೆಕ್ಸ್ಟ್ ಡೇ ಅವ್ರು ಹೇಳಿದ್ದು. ಇವರು ಹೋದರು. ಅಲ್ಲಿ ಹೋಗಿ ನೋಡಿದ್ರೆ ಆ ಕಸದ ತೊಟ್ಟಿಯಲ್ಲಿ ಒಂದು ನವಜಾತ ಪರಿತ್ಯಕ್ತ ಶಿಶು, ಒಂದು ಶಿಶು ಅಲ್ಲಿ ಅಳ್ತಾ ಇದೆ, ಒದ್ದಾಡ್ತಾ ಇದೆ, ಮಿಸ್ಕಾಡ್ತಾ ಇದೆ. ನವಜಾತ ಶಿಶು ಅದು. ನನಗೆ ಹೊಕ್ಕಳು ಬಳ್ಳಿ ಅಂದ್ಕೊಳ್ಳೆ ಮತ್ತೆ ಅದಕ್ಕೆ ನೆನಪಾಯಿತು, ಅದಕ್ಕಾಗಿ ಅಲ್ಲಿ ಹೋದೆ ನಾನು. ಆಮೇಲೆ ಅಲ್ಲಿ ನೋಡಿ ಒಬ್ಬನು ಹೇಳ್ತಾನೆ, ಅಮೀರ್ ಕಾ ಲಗ್ತಾ ಅಂದರೆ ಇದು ಯಾವುದೋ ಶ್ರೀಮಂತರ ಮನೆ ಶಿಶು ಇರಬಹುದು ಅಂತಾನೆ. ಮತ್ತೊಬ್ಬ ಹೇಳ್ತಾನೆ, ಇಲ್ಲ ಇಲ್ಲಿ ಒಂದು ಹಾಸ್ಟೆಲ್ ಇದೆ, ಹಾಸ್ಟೆಲಿಂದ ಇರ್ಬೋದು ಅಂತಾನೆ. ಮತ್ತೊಬ್ಬನು ಹೇಳ್ತಾನೆ, ಇಲ್ಲೊಂದು ನರ್ಸಸ್ ಕ್ವಾರ್ಟರ್ ಇದೆ, ಅಲ್ಲೇನೋ ಭಾನ್ಗಡಿ ಆಗಿರಬೇಕು, ಅದು ಇಲ್ಲಿ ಇದೆ ಅಂತಾನೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಮಿಸೆಸ್ ಬಾಸ್ಲಾ ಅಂತ ಒಬ್ಬರು ಪಾರ್ಸಿ ಮಹಿಳೆ, ಚಿತ್ತಾಳರ ನೇಬರು, ಅವರು ವಾಕ್ ಮಾಡ್ಕೊಂಡು ಬರ್ತಿರ್ತಾರೆ. ಅವ್ರು ಕ್ಯಾವ ಅಂತ ಬರ್ತಾರೆ. ಬಂದು ನೋಡಿ 1 ಸೆಕೆಂಡ್ ತಡ ಮಾಡಿದ್ರೆ ಅವ್ರು ಮೊದಲು ಮಾಡೋ ಕೆಲಸ ಅಂದರೆ ಆ ಕೂಸನ್ನು ಎತ್ಕೊಳ್ತಾಳೆ ಅವಳು. ವಿತೌಟ್ ಅಟರಿಂಗ್ ಎ ಸಿಂಗಲ್ ವರ್ಡ್ ಅವಳು ಮೊದಲು ಮಾಡೋ ಕೆಲಸ ಕೂಸನ್ನು ಎತ್ಕೊಳ್ಳೋದು. ಅದನ್ನು ಚಿತ್ತಾಳರು ಡ್ಯಾರಿಂಗ್ ರಿಲಿಜಿಯಸ್ ಆ್ಯಕ್ಟ್ ಅಂತ ಕರೀತಾರೆ. ದ್ಯಾಟ್ ಈಸ್ ದ ರಿಲಿಜಿಯಸ್ ಆ್ಯಕ್ಟ್. ಅದು ಡ್ಯಾರಿಂಗ್ ಆ್ಯಕ್ಟ್. ಅದು ನಮ್ಮ ರಿಲಿಜನ್ನ, ನಮ್ಮ ಆವರಣವನ್ನು ರೂಪಿಸ್ತದೆ. ಇಂಥ ಒಂದು ಡ್ಯಾರಿಂಗ್ ರಿಲಿಜಿಯಸ್ ಆ್ಯಕ್ಟ್ಗೆ ನಮ್ಮನ್ನು ಪ್ರಚೋದಿಸುವಂಥದ್ದು, ನಮ್ಮನ್ನು ಅರಳಿಸುವಂಥದ್ದು, ನಮ್ಮನ್ನು ತಯಾರು ಮಾಡುವಂಥದ್ದು ಸಾಹಿತ್ಯ ಹೊರತು ಅದು ಹೊಸದಾಗಿ ಬರೆದಾಗ ಹೆಸರು ಬರಬೇಕು, ಫೋಟೋ ಬರಬೇಕು, ಅಭಿಮಾನಿಗಳ ರೆಸ್ಪಾನ್ಸ್ ಬರಬೇಕು, ಅವೆಲ್ಲ ಶೋಕಿಗಳಿರೋ ಸಹಜ. ಆದರೆ ಅದೇ ಅದರ ಗುರಿಯಲ್ಲ. ನಿಜವಾದ ಸಾಹಿತ್ಯ ನಮ್ಮನ್ನು ಒಂದು ಘನವಾದಂಥ ಬದುಕಿನ ರುಚಿಯನ್ನು, ಬದುಕನ್ನು ಅರಿಯೋದಕ್ಕೆ ನಮಗೆ ನಿಸರ್ಗವೇ ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ಒಂದು ಸಾಧನ. ಹೀಗಾಗಿ ಪ್ರಜಾವಾಣಿಯ ಕಥಾ ಸ್ಪರ್ಧೆಗಳು ಮತ್ತು ಪ್ರಜಾವಾಣಿಯ ಎಲ್ಲ ರೀತಿಯ ಚಿತ್ರಕಲೆ, ಆ ಚಿತ್ರಕಲೆ ಮಕ್ಕಳನ್ನು ನೋಡಿದ್ರೆ ಖುಷಿ ಆಗುತ್ತೆ. ನೀವು ಅದನ್ನು ಚಿತ್ರಕಲೆ ಮಾಡ್ತಾನೇ ಇರಬೇಕು ಇನ್ನು ಮುಂದೆ, ಆಯಿತಾ? ಆಮೇಲೆ ನನಗೆ ಅದು ಖುಷಿ ಆಯಿತು. ಆ ಚಿತ್ರಕಲೆ ಮಾಡಿದ 2 ಮಕ್ಕಳು ಶಾಲೆಗೆ ಹೋಗಲಿಲ್ಲ ಅಂತ ಹೇಳಿದ್ರಲ್ಲ, ಬಹುಶಃ ಅದಕ್ಕಾಗಿ ಒಳ್ಳೆ ಕಲಾವಿದರಾಗ್ತಿದ್ದಾರೆ ಅವರು, ಒಂದು ಒಳ್ಳೆಯ ಅರ್ಥದಲ್ಲಿ. ಅಂದರೆ ಅದಕ್ಕಲ್ಲ, ಅವರು ಶಾಲೆಗೆ ಹೋಗಲೇಬೇಕು. ಯಾಕೆ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಹೂ ಮಾರೋ ಹುಡುಗಿಯರು ಇರ್ತಾರೆ. ಅವರು ಹಾಗೆ ಶಾಲೆಗೆ ಹೋಗಬೇಕು. ಅವರು ಶಾಲೆಗೆ ಹೋಗೋದಿಲ್ಲ, ಅವ್ರು ಇಲ್ಲಿ ಬಂದು ಹೂ ಮಾಡ್ತಾರೆ. ಅವರನ್ನು ಶಾಲೆ ಕಳಿಸೋದೇ ಒಂದು ದೊಡ್ಡ ಶಿಕ್ಷಕರು ಬಂದು ಅವ್ರದ್ದು ಕರ್ಕೊಂಡು ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಬಂದು ಶಾಲೆಗೆ ಹೋಗು ಅಂಥೇಳಿ ಒಳ್ಳೆ ಸೆರೆಮನೆಗೆ ಹೋದಂಗೆ ಅಳ್ತಾ ಹೋಗ್ತಾ ಇದ್ರು ಅವರು. ಅಂದರೆ ಈ ಥರ ಇದನ್ನು ನಾವು ಸ್ಲಾಟಲ್ಲಿ ಹಾಕೋಕ್ಕಾಗೋದಿಲ್ಲ. ಈಗ ಆಗಿದೆ ಏನಂದರೆ, ಅದೇ ಆವಾಗ ಮಾತು ಬಂತು, ಎಡ ಬಲ ಮಧ್ಯ ಎಲ್ಲೋ ಮಾತು ಬಂತು. ನಮ್ಮ ರೆಟ್ರಿಕ್ ಹ್ಯಾಸ್ ಟು ಚೇಂಜ್. ನಮ್ಮ ಒಕ್ಕಣಿಕೆ ಬದಲಾಗಬೇಕು. ಇವರು ಮಾತಾಡೋ ಒಕ್ಕಣಿಕೆಯಲ್ಲೇ ಇವರು ಮಾತಾಡ್ತಾರೆ, ಅವರು ಮಾತಾಡೋ ಒಕ್ಕಣಿಕೆಯಲ್ಲೇ ಇವರು ಮಾತಾಡ್ತಾರೆ. ದ ರೆಟ್ರಿಕ್ ಹ್ಯಾಸ್ ಟು ಚೇಂಜ್. ರೆಟ್ರಿಕ್ ಮಾತೇ ಚೇಂಜ್ ಆಗಬೇಕು. ಉದಾಹರಣೆಗೆ ನಾವು ಸುಮ್ಮನೆ ಸಿನಿಮಾ ಹಾಡು ಬರಿತೀನಿ ಅಂತ, ಸಿನಿಮಾನೇ ಒಂದು ರೆಟ್ರಿಕ್, ಅದು ದೊಡ್ಡದು.
ಸಿನಿಮಾ ಎಲ್ಲರನ್ನೂ ಬೆರೆಸ್ತದೆ. ಅಲ್ಲಿ ಜಾತಿ ಮತ್ತು ಧರ್ಮದ ಪ್ರಾಬ್ಲಮೇ ಬಂದಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ. ನೋಡಿ ನೀವು, ಸಿನಿಮಾ ಕ್ಷೇತ್ರ ಅನ್ನೋದು ಒಂದು ಉದ್ದೀಪಿಸುವಂಥ ಒಂದು ಅನುಭವದಲ್ಲಿ, ರಸಾನುಭವದಲ್ಲಿ ಯಾವತ್ತೂ ಈ ರಗಳೆಗಳು ಆಗೇ ಇಲ್ಲ. ಈಗ ಅಲ್ಲೂ ಆಗೋ ಲಕ್ಷಣಗಳು ಕಾಣ್ತವೆ. ಭಯ ಅಂದರೆ ಒಂದು ರೆಟ್ರಿಕ್ ಅಂದರೆ ಅದು ಒಂದು ಬೇರೆ ಥರದ ಒಂದು ತೇರು, ಜಾತ್ರೆ, ಅದು ಒಂದು ರೆಟ್ರಿಕ್ಕು. ಇಡೀ ಜಾತ್ರೆ ಭಾಗವಹಿಸ್ತದೆ. ಜಾತಿ ಮತ ಧರ್ಮ ಬಿಟ್ಟು ಒಂದು ತೇರು ಎಳಿತಾರೆ ಅಂದರೆ ಆ ತೇರಲ್ಲಿರೋದು ಆ ದೇವಸ್ಥಾನ ದೇವರಲ್ಲ, ಅದು ಸಮಾಜ ಅನ್ನುವಂಥ ದೇವರು. ಎಲ್ಲರೂ ಸೇರ್ಕೊಳ್ತಾರೆ. ಜಾಸ್ತಿಯಲ್ಲಿ ಪುಸ್ತಕದ ಅಂಗಡಿಯಲ್ಲೂ ಸಿಗ್ತದೆ, ಜಾಸ್ತಿಯಲ್ಲಿ ಮೋಟರ್ ಸೈಕಲ್ಲು ಸಿಗ್ತದೆ, ಜಾತ್ರೆಯಲ್ಲಿ ಶರಬತ್ತು ಸಿಗ್ತದೆ. ಜಾತಿ ಮತ ಧರ್ಮ ಹೋಯ್ತು ಆ ಕಡೆ. ಅದು ಆ ಥರದ ರೆಟ್ರಿಕ್ಕನ್ನು ನಾವು ತಯಾರು ಮಾಡಬೇಕು. ನಮ್ಮ ಕಲೆಯ ಮೇಲಿರುವಂಥ ದೊಡ್ಡ ಒಂದು ಈಗ ಹೊಣೆಗಾರಿಕೆ ಏನು ಅಂತಂದರೆ ಹೊಸ ಒಕ್ಕಣಿಕೆಯನ್ನು ನಾವು ರೂಪಿಸಬೇಕು. ಇನ್ನು ಏನಾಗಿದೆ, ಎಲ್ಲ ಒಕ್ಕಣಿಕೆನೂ ಗೊತ್ತಿರೋದೇ ಒಕ್ಕಣಿಕೆ. ಇವ್ರು ಹೇಗೆ ಮಾತಾಡ್ತಾರೆ, ಅವರು ಹಾಗೆ ಮಾತಾಡ್ತಾರೆ. ಎಡಪಂಥೀಯರು ಹೀಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಲಪಂಥೀಯರು ಕೊಡೋ ಉತ್ತರ ಕೂಡ ಅದು ಕೂಡ ಅದೇ ಥರದ್ದು. ಅದಕ್ಕೆ ಇವ್ರು ಕೊಡೋದು ಇದೆ. ಅಂದರೆ ವೆರಿ ವೆರಿ ಪ್ರೆಡಿಕ್ಟೇಬಲ್ ಆದಂಥ ಮಾತಿನ ಒಂದು ಜಾಲ. ಅದಕ್ಕಾಗಿ ಅನಂತಮೂರ್ತಿ ಮಾತು ಸೋತ ಭಾರತ ಅಂತ ಒಂದು ಕಡೆ ಹೇಳಿರಬೇಕು. ಮತ್ತು ಅದೇ ಅನಂತಮೂರ್ತಿ ಅವರು ಹೇಳಿದ್ದಾರೆ, ಎಲ್ಲಿ ತನಕ ಬಡತನ ಇರುತ್ತೋ ಅಲ್ಲಿ ತನಕ ಕನ್ನಡ ಇರುತ್ತೆ ಅಂತ ಹೇಳಿದವರು ಅವರೇ. ಅದು ಬಹಳ ಸರಳ. ಬರೀ ಕನ್ನಡ ಮಾತ್ರ ಅಲ್ಲ, ಎಲ್ಲಿ ತನಕ ಬಡತನ ಇರುತ್ತೋ ಅಲ್ಲಿ ತನಕ ನಮ್ಮ ಸಂಬಂಧಗಳು ಎಲ್ಲ ಇರುತ್ತೆ. ನಮ್ಮ ತಂದೆ ಗೌರೀಶ್ ಕಾಯ್ಕಿಣಿ ಭಾಳ ಸುಂದರವಾದ ಒಂದು ರೂಪಕ ಕೊಟ್ಟಿದ್ದಾರೆ. ಹೇಳಿದರು, ಭಾರತ ಅನ್ನೋದು ಒಂದೇ ಒಂದು ಕೋಳಗಂಬದ ಮೇಲೆ ನಿಂತ ಡೇರೆ ಅಲ್ಲ, ಅದು 1000 ಕಂಬಗಳ ಚಪ್ಪರ ಅಂತ ಹೇಳಿದರು. ನನಗೆ ಬಹಳ ಇಷ್ಟವಾದಂಥ ರೂಪಕ ಅದು. ಒಂದೇ ಕೋಳಗಂಬದ ಮೇಲೆ ನಿಂತ ಡೇರೆ ಅಲ್ಲ, ಇದು 1000 ಕಂಬಗಳ ಚಪ್ಪರ. ಒಂದು ಕಂಬ ಲೂಸ್ ಇರ್ಬೋದು, ಒಂದು ಕಂಬ ಟೈಟ್ ಇರ್ಬೋದು, ಬಟ್ ಎಲ್ಲ ಸೇರಿ ನಿಂತಿರೋದೇ ನಮ್ಮ ನಿಜವಾದ ಸ್ಥೈರ್ಯ. ಆ 1000 ಕಂಬ. ಅದಕ್ಕಾಗಿ ಒಳ್ಳೆಯ ಸಾಹಿತ್ಯಕ್ಕೆ ಒಂದು ವೃಂದಗಾನದ ಗುಣ ಇರುತ್ತದೆ. ಒಳ್ಳೆಯ ಸಾಹಿತ್ಯಕ್ಕೆ ಒಂದು ವೃಂದಗಾನದ ಗುಣ ಇರ್ತದೆ. ಯಾಕೆಂದರೆ ಈ ವೃಂದಗಾನ ಒಬ್ಬನೇ ಹಾಡಿದ್ರು ತುಂಬ ಜನರ ಜೊತೆ ಹಾಡ್ತಿದ್ದೀನಿ ಅನಿಸ್ಬಿಡುತ್ತೆ. ತುಂಬ ಜನ ಹಾಡ್ತಿದ್ರು ಒಬ್ಬನೇ ಹಾಡ್ತಿದ್ದಾನೆ ಅಂತ ಕೂಡ ಅನಿಸ್ಬಿಡ್ತದೆ. ವೃಂದಗಾನದ ಗುಣ ಅದು. ಅಂದರೆ ಒಬ್ಬನೇ ಹಾಡ್ತಿದ್ರು ಕೂಡ ಇಲ್ಲ ತುಂಬ ಜನ. ಈ ಸೆಲ್ಫಿ ಬಗ್ಗೆ ಬಂತು. ಸೆಲ್ಫಿ ಇರಲಿ, ಯಾಕಂದರೆ ಸಾಹಿತ್ಯ ಬಹಳ ದೊಡ್ಡ ಸೆಲ್ಫಿ ಇದು. ಈ ಸೆಲ್ಫಿ ಸಾಹಿತಿಗಳಿರೋ ಎಲ್ಲಿಂದ ಸಾಹಿತ್ಯ ಇದೋ ಅಲ್ಲಿ ಸೆಲ್ಫಿನೇ. ಆದರೆ ಆ ಸೆಲ್ಫಿಯಲ್ಲಿ ಪುಣ್ಯ ಅವನೊಬ್ಬನೇ ಇಲ್ಲ, ಉಳಿದವರು ಇದ್ದಾರಲ್ಲ ಅಂತ. ಸೆಲ್ಫಿಯಲ್ಲಿ ಅವನೊಬ್ಬನೇ ಕೂತ್ರೆ ಮುಗೀತದು ಕತೆ. ನಾನು ಈ ಕಡೆ 20 ಕನ್ನಡಿ ಇಟ್ಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಆಹಾ ಓಹೋ ಅಂತ ಒಬ್ಬನೇ ಅಲ್ಲ. ಇದು ಸೆಲ್ಫಿನೇ, ಹೌದು ಸೆಲ್ಫಿ. ಆದರೆ ಅಲ್ಲಿ ಜನ ಇರಲಿ, ಉಳಿದವರು ಜನ ಇರಲಿ, ಒಂದು ಕೌಟುಂಬಿಕತೆ ಇರಲಿ. ಹೀಗಾಗಿ ಹೊಸ ರೆಟ್ರಿಕ್ಕನ್ನು, ಹೊಸ ಒಕ್ಕಣಿಕೆಯನ್ನು, ಈ ಕಾಲಕ್ಕೆ ಬೇಕಾದ ಒಕ್ಕಣಿಕೆಯನ್ನು ರೂಪಿಸುವ ಜವಾಬ್ದಾರಿ ಎಲ್ಲ ಕಲೆಗಳ ಮೇಲಿದೆ. ಆಮೇಲೆ ಈ ಕಲೆಗಳ ಅಂತರ್ಪಠ್ಯ ಕೂಡ ಇದೆ. ಇವತ್ತು ಈ ವಿಶೇಷ ಸಂಚಿಕೆಯಲ್ಲಿ ಬಹುಮಾನಿತ ಕಥೆಗಳಿಗೂ ಮತ್ತು ಅಲ್ಲಿರುವಂಥ ಸುಂದರ್ ಸರುಕೈ ಅವರ ಲೇಖನಕ್ಕೂ ಸಂಬಂಧ ಇದೆ. ಒಂದು ಸಾಮಗ್ರಿ ಅಂದರೆ ಎಲ್ಲದಕ್ಕೂ ಸಂಬಂಧ ಇದೆ. ಯಾವಾಗಲೂ ವಿಶೇಷಾಂಗದಲ್ಲಿ ಸಂಬಂಧ ಇಲ್ಲದೆ ಇರೋದಂದರೆ ವರ್ಷ ಭವಿಷ್ಯ ಮಾತ್ರ. ಅದು ಮಾತ್ರ ಸಂಬಂಧ ಇರೋದಿಲ್ಲ. ಬಟ್ ಅದು ಏನೋ ಕಾರಣಕ್ಕಾಗಿ ಅವ್ರಿಗೆ ಹಾಕ್ಕೋಬೇಕಾಗ್ತದೆ. ಇಲ್ಲಿದ್ದು ಯಾರಿಗೆ ಬೇಕ್ರಿ, ಪ್ರತಿ ಚಾನೆಲ್ನಲ್ಲಿ ಒಬ್ಬರೊಬ್ಬರು ಕೂತ್ಕೊಂಡು ನಮ್ಮನ್ನು ಶಿಲಾಯುಗಕ್ಕೆ, ಅದು ಮತ್ತು ನಾವು ಹಾಕ್ಕೊಂಡು ಜೀನ್ಸ್ನಲ್ಲೇ ವಾಪಸ್ ಕರ್ಕೊಂಡು ಹೋಗ್ತಾರೆ ಅವರು. ಭಾಳ ಅದ್ಭುತವಾದಂಥ ಪ್ರತಿಭೆ ಅದು. ಅದು ಮತ್ತು ನಾನು ಅದು ಎಜುಕೇಟೆಡ್ ಆದಷ್ಟು ಜಾಸ್ತಿ ಜನ ಅದಕ್ಕೆ ಮರಳಾಗ್ತಾರೆ. ಅಂದರೆ ಸೋ ಕಾಲ್ಡ್ ಎಜುಕೇಟೆಡ್. ಆದರೆ ಯಾರನ್ನು ನಾವು ಈ ಶಿಷ್ಟರು ಏನು ಜನಸಾಮಾನ್ಯ ಅಂತಾರೆ, ಅವನಿಗಿದು ರಗಳೇ ಇಲ್ಲ ಅವನಿಗೆ. ಅದಕ್ಕಾಗಿ ನನಗನ್ಸಿತ್ತು, ನಾವು ಈ ಕನ್ನಡ ಅಂತ ಮಾತಾಡ್ತೇವೆ, ಆದರೆ ಇದು ಕ್ಷಮಿಸಬೇಕು, ತುಂಬ ಜನಕ್ಕೆ ಬೇಜಾರಾಗುತ್ತೆ. ಅದು ಈ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಅಂತ ನಾವು ಕುಣಿದಾಡ್ತೀವಲ್ಲ, ಏನೋ ಸಂಭ್ರಮ ಪಡ್ತೀವಿ. ಅದು ಯಾವ ಥರ ಇದೆ ಅಂತಂದರೆ, ಮುಳುಗುತ್ತಿರುವ ಹಡಗಿನಲ್ಲಿ ವಿಂಡೋ ಸೀಟ್ ಸಿಕ್ತು ಅಂತ ಖುಷಿ ಪಟ್ಟಂಗಿದೆ. ಅದು ಏನು ಪ್ರಯೋಜನ ಇಲ್ಲ. ಅದು ವಿಂಡೋ ಸೀಟ್ರಲ್ಲಿ ಕೂತ್ರೂ ಮುಳುಗೋದೇನೆ, ಪಕ್ಕದ ಸುಟ್ಟು ಸ್ಟ್ಯಾಂಡಿಂಗ್ ನಿಂತರೂ ಕೂಡ ಮುಳುಗೋದೇನೆ. ಇದ್ದಷ್ಟು ಮುಳುಗೋ ತನಕ ಚೆನ್ನಾಗಿರೋಣಪ್ಪ, ಆದಷ್ಟು ಬಚಾವ್ ಮಾಡೋಣಪ್ಪ ಅನ್ನೋತಿದ್ರೆ ಅದು ಈ ಕಲೆಗಳಿಂದ ಆಗೋದು. ಇನ್ನು ಒಂದೇ ಮಾತು, ಕಲೆ ಬಗ್ಗೆ ಒಂದೇ ಮಾತುಗಳ ಮಾತು ಮುಗಿಸ್ತೇನೆ. ಎಲ್ಲ ಕಲೆಗಳು, ಪ್ರದರ್ಶನ ಕಲೆಗಳು, ನಾಟಕ, ಅದು ಇದ್ದಿದ್ದೇ ಜನರ ಜೊತೆಗೆ ಕೂತು ಅದನ್ನು ಎಂಜಾಯ್ ಮಾಡೋದಕ್ಕೆ. ಆಗಲೇ ಅದು ಕಲೆ ಆಗ್ತದೆ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಹರಿಕತೆ ಇರ್ಬೋದು, ಪಾರಿಜಾತ ಇರ್ಬೋದು, ಸಿನಿಮಾ ಇರ್ಬೋದು, ಜನರ ಜೊತೆ ಕೂಡಿದಾಗನೇ ಅದು ನಿಜವಾದ ಕಲೆ. ಈಗ ಏನಾಗಿದೆ, ನಾವು ನಮ್ಮ ಲ್ಯಾಪ್ಟಾಪಲ್ಲಿ, ನಮ್ಮ ಐಪ್ಯಾಡಲ್ಲಿ ಯಾರು ಇಲ್ಲದೆ ಬಾಗಿಲೆಲ್ಲ ಬಂದ್ ಮಾಡಿಕೊಂಡು ಕರ್ಟನ್ನೂ ಹಾಕ್ಕೊಂಡು ಅದನ್ನು ಆಸ್ವಾದಿಸ್ತೇವೆ. ಅಲ್ಲಿ ಅದರ ಮೂಲ ಗುಣವನ್ನೇ ಅದು ಕಳ್ಕೊಂಡಂಗೆ.
ಯಾರೋ ಇವರು ಹೇಳಿದ್ದಾರೆ, ಯಾರು ಗಾಂಧಿ ಹೇಳಿದ ಮಾತು, ಇಫ್ ಸಾಲ್ಟ್ ಲೂಸಸ್ ಇಟ್ಸ್ ಸೇವರ್ ವೇರ್ ವಿತ್ ಕ್ಯಾನ್ ಇಟ್ ಬಿ ಸಾಲ್ಟೆಡ್ ಅಂತ. ಒಂದು ಉಪ್ಪೇ ತನ್ನ ಉಪ್ಪಿನ ಗುಣವನ್ನು ಕಳ್ಕೊಂಡ್ಬಿಟ್ರೆ ಅದನ್ನು ಹೇಗೆ ಉಪ್ಪು ಮಾಡೋದಪ್ಪ ನಾವು ಅಂತ ಕೇಳ್ತಾರೆ ಅವರು. ಹಾಗೆ ಈ ಪ್ರದರ್ಶನ ಕಲೆಗಳು, ಅದಕ್ಕಾಗಿ ನನ್ನ ಇತ್ತೀಚಿನ ಒಂದು ಯಾವುದೋ ಒಂದು ಪುಸ್ತಕನೋ ಅಥವಾ ಏನೋ ಒಂದನ್ನು ನಾನು ಥಿಯೇಟರಿನ ಚಿತ್ರಮಂದಿರದ ಕತ್ತಲೆಗೆ ಅರ್ಪಣೆ ಮಾಡಿದ್ದೇನೆ. ಯಾಕಂದ್ರೆ ಚಿತ್ರಮಂದಿರದ ಕತ್ತಲೆ ಅಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ದೇಹವನ್ನು ತ್ಯಜಿಸಿ, ನಮ್ಮ ನಮ್ಮ ಬಯೋಡೇಟಾಗಳನ್ನು ತ್ಯಜಿಸಿ, ನಮ್ಮ ನಮ್ಮ ರಬ್ಬರ್ ಸ್ಟ್ಯಾಂಪುಗಳನ್ನು, ವಿಸಿಟಿಂಗ್ ಕಾರ್ಡುಗಳನ್ನು ತ್ಯಜಿಸಿ ಆ ಬೆಳ್ಳಿ ತೆರೆಯೊಂದಿಗೆ ಒಂದಾಗ್ತೇವೆ ನಾವು. ಒಂದು ಕಲೆಕ್ಟಿವ್ ಆದ ಮೈಂಡ್ ಇರ್ತದೆ ಅಲ್ಲಿ. ಒಂದು ಸಿನಿಮಾ ಸ್ವಲ್ಪ ಚೆನ್ನಾಗಿಲ್ಲ ಅಂತಂದರೆ ನೀವು ನೋಡಿ, ಆ ಇಡೀ ಒಂದೇ ಮನುಷ್ಯ ಒದ್ದಾಡೋದಿಲ್ಲ, ಸಹಸ್ರ ಕಾಲು ಕೈಗಳ ಒಂದು ದೊಡ್ಡ ಎನಿಮಲ್ ಒದ್ದಾಡ್ತದೆ ಅಲ್ಲಿ ಥಿಯೇಟ್ರಲ್ಲಿ. ಯು ಕ್ಯಾನ್ ಮೇಕ್ಔಟ್, ಇಟ್ ಈಸ್ ಪಾಲ್ಪೇಬಲ್. ಸಿನಿಮಾ ಚೆನ್ನಾಗಿಲ್ಲ ಅನ್ನೋದನ್ನು ಇಡೀ ಸಮುದಾಯ ಒಟ್ಟಿಗೆ ಹೇಳ್ತಾ ಇರ್ತದೆ. ಅದು 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 ಮುಖ್ಯವಾದದ್ದು. ಆದರೆ ಯಾರಿಗೂ ಯಾರೂ ಬೇಡ, ಯಾರಿಗೂ ಯಾರು ಬೇಡ. ಲಿಫ್ಟಲ್ಲಿ ಬಂದ ತಕ್ಷಣ ಒಂದು ಸ್ಮಶಾನ ಮೌನ ಆವರಿಸ್ತದೆ ನೋಡ್ರಿ. ಲಿಫ್ಟ್ನಲ್ಲಿ ನಗನಗ್ತಾ ಬರ್ತಾರೆ, ಲಿಫ್ಟ್ ಒಳಗೆ ಬಂದ ತಕ್ಷಣ ಒಂದು ಸೈಲೆನ್ಸ್. ಬಹುಶಃ ನಮ್ಮ ಏನೋ ಕೌಟುಂಬಿಕತೆ ಹೋದದ್ದರ ಒಂದು ಶ್ರದ್ಧಾಂಜಲಿ ಇರಬೇಕು. ಅದು ತುಂಬ ಗಾಂಭೀರ್ಯ ಇರ್ತದೆ ಅದರಲ್ಲಿ. ಯಾರ ಅವಶ್ಯಕತೆಯೇ ಇಲ್ಲ, ನಾವು ಸಹಜವಾಗಿರ್ಬೋದು, ಎಲ್ಲವನ್ನು ಒಳಗೊಂಡಿರ್ಬೋದು. ಆ ರೀತಿಯ ಒಂದು ಸಾಮಾಜಿಕ ಕೌಟುಂಬಿಕತೆ, ದ ಸೋಷಿಯಲ್ ಡೊಮೆಸ್ಟಿಸಿಟಿ, ಅದು ಅದನ್ನು ಉದ್ದೀಪಿಸೋದಕ್ಕೆ ನಮ್ಮ ಸಾಹಿತ್ಯ ಇರೋದು. ಆದರೆ ಸಾಹಿತ್ಯನೇ ನಮ್ಮನ್ನು ಐಸೋಲೇಟ್ ಮಾಡಿಬಿಟ್ರೆ ಅದು ಸ್ವಲ್ಪ ಕಷ್ಟ. ಅದಕ್ಕಾಗಿ ಸಾಹಿತ್ಯ ಬೇಕು ಮತ್ತು ಬದುಕಿನಿಂದ ಅದು ಪ್ರೇರಿತವಾಗಿರಬೇಕು. ಬದುಕು ಮುಖ್ಯ. ನಾವು ಬರೆಯುವವರಾಗಿ ಬದುಕಬೇಕಾಗಿಲ್ಲ, ಬದುಕುವವರಾಗಿ ಬರೆಯೋಣ. ಅದೇ ನನ್ನ ಒಂದು ನಮ್ರ ವಿನಂತಿ. ಯಾಕಂದರೆ ಸಾಹಿತ್ಯ, ಕಲೆ ಇವೆಲ್ಲ ಬದುಕಿನ ಕುರಿತಾದ ಪ್ರೀತಿಯ ಒಂದು ಅಂಗವಾಗಿ ಬಂದಾಗ ಸರಿ, ಆದರೆ ಅದು ಉಲ್ಟಾ ಆದರೆ ಕಷ್ಟ. ಸಾಹಿತ್ಯದ ಕುರಿತಾಗಿ ಪ್ರೀತಿ, ಅದಕ್ಕಾಗಿ ನಾನು ಬದುಕನ್ನು ನೋಡ್ತೇನೆ ಅಂದರೆ ಕಷ್ಟ. ಈ ನೆಲೆಯಲ್ಲಿ ಈ ಸ್ಪರ್ಧೆಗಳು, ಈ ಚಟುವಟಿಕೆಗಳು ಸಾಗಲಿ. ಮತ್ತು ಒಂದು ಕುಟುಂಬವನ್ನು ಬೆಳೆಸಿದಿರಿ ಪ್ರಜಾವಾಣಿಯವರು. ಇಡೀ ಕರ್ನಾಟಕದಲ್ಲಿ ಪ್ರಜಾವಾಣಿ, ಮಯೂರ, ಇದರ ಮೂಲಕ ಒಂದು ಸಾಹಿತ್ಯಿಕ ಅಭಿರುಚಿ, ನಾನು ಹೇಳ್ದಲ್ಲ, ನಿಮ್ಮ ಪತ್ರಿಕೆಗಳು ತೂಗ್ತಾ ಇರೋ ಗೂಡಂಗಡಿಗಳು ಕೂಡ ಪರಮಾಪ್ತವಾದಂಥ ದೇವಸ್ಥಾನಗಳಂತೆ ಕಾಣ್ತವೆ. ಇದು ಮುಂದುವರಿಲಿ. ಆಮೇಲೆ ಫೇಸ್ಬುಕ್ಗಳ ವರ್ಚುವಲ್ ವರ್ಲ್ಡ್ಗಳ ಒಂದು ಹೊಸ ಆವರಣ ಬಂದಿದೆ. ಆದರೂ ಕೂಡ ಕೈಯಲ್ಲಿ ಬರೆಯುವಂಥ, ತೆಗೆದು ಓದುವಂಥ ಏನೋ ಒಂದು ವಿಶೇಷವಾದದ್ದು ನಾವು ಉಳಿಸ್ಕೊಳ್ಳೋಣ. ಒಂದು ಸಣ್ಣ ತಕರಾರೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಪ್ರಜಾವಾಣಿ ಅಂದರೆ 2-3 ವರ್ಷದಿಂದ ನನ್ನೊಂದು ಕತೆ ಸುಧಾದಲ್ಲಿ ಬಂತು. ಆವಾಗ ಅದರಲ್ಲಿ 67 ಮಿಸ್ಪ್ರಿಂಟ್ ಇತ್ತು ಕಥೆಯಲ್ಲಿ. ನಾನು ಫೋನ್ ಮಾಡಿದೆ ಸಂಪಾದಕೀಯ ಕಚೇರಿಗೆ. ಒಬ್ಬರು ಸಹ ಸಂಪಾದಕರು ಎತ್ಕೊಂಡು, ನೀವು ಹೇಗೆ ಕಳಿಸಿದ್ರಿ ಅಂತಂದರು. ನಾನು ಕೈ ಬರಹದಲ್ಲಿ ಕಳಿಸಿದ್ದೆ ಅಂದೆ. ಮತ್ತೆ ಅಂತಂದರು. ಅಂದರೆ ನೀವು ಕೈ ಬರಹದಲ್ಲಿ ಕಳಿಸಿದರೆ ಮಿಸ್ಪ್ರಿಂಟಿಗೆ ತಯಾರಾಗಿರಿ ಅಂತ ಹೇಳಿದ್ರು. ನನಗನ್ನಿಸ್ತದೆ, ಈಗ ನೀವು ಮತ್ತಿರುಗಿ ಒಂದು ಹೊಸ ಮಜಾಕ್ಕೆ ಮೊದಲು ನೀಟಾಗಿ ಒಂದೇ ಬದಿಯಲ್ಲಿ ಟೈಪ್ ಮಾಡಿದ ಹಸ್ತಪ್ರತಿಗಳನ್ನು ಕಳಿಸಬೇಕು ಅಂತೆಲ್ಲ ಬರ್ತಿತ್ತಲ್ಲ, ಇನ್ನು ಮುಂದೆ ಒಂದಿಷ್ಟು ವರ್ಷ ಕೈ ಬರಹದಲ್ಲಿ ಕಳಿಸಿ ಅಂತ ನೀವು ಎಲ್ಲರಿಗೂ ತಾಕೀತು ಮಾಡಬೇಕು. ಯಾಕಂದರೆ ಕೈ ಬರಹದಲ್ಲಿ ಬರೆಯೋದರ ಅದು ಬರೀ ಬರವಣಿಗೆಗೆ, ಒಕ್ಕಣಿಕೆಗೆ ಸಂಬಂಧಪಟ್ಟಿದ್ದಲ್ಲ, ಅದು ಏನೋ ಒಂದು ಮಹತ್ವದ್ದು ಜೊತೆ ಹೋಗ್ತದೆ ಅಂತ ನನಗೆ ಅನಿಸ್ತದೆ. ನಾನೊಬ್ಬ ಐ ಆಮ್ ಟೇಕಿಂಗ್ ಎ ರಿಸ್ಕ್. ನಾನು ಸ್ವಲ್ಪ ಹಳೆ ಕಾಲದ ಒಂಥರ ಅನಿಸ್ಬೋದು, ಅಥವಾ ಟೆಕ್ನಾಲಜಿ ಅನಿಸ್ಬೋದು. ಅಲ್ಲ, ಏನೋ ಒಂದು ಬೇಂದ್ರೆಯವರು ಹೇಳಿದ ಒಂದೇ ಮಾತು, ಯಾರಿಗೆ ನೀರು ಕುಡಿದ್ರೆ ಆನಂದ ಆಗೋದಿಲ್ಲ ಅವರಿಗೇನು ತಿಳಿತದೆ ಕಾವ್ಯದ ರುಚಿ ಅಂತ ಕೇಳಿದ್ರು ಅವರು. ಎಂಥ ಮಾತು ಅದು. ಆ ನೀರು ಕುಡಿಯೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇದನ್ನು ಹೇಳ್ತಾ ಇರೋದು. ಅಂದರೆ ಸುಮ್ಮನೆ ಇದು ನಿಮಗೆ ಅಂತಲ್ಲ, ಅಂದರೆ ಇಂಥದ್ದೇನೋ ತುಂಬ ಟೆಕ್ನಾಲಜಿಕಲ್ ಡಿಪೆಂಡೆಂಟ್ ಆಗಿಬಿಟ್ರೆ ನಮಗೆ ನಿಜವಾದ ಮನುಷ್ಯನ ಸಂಪರ್ಕ, ಮನುಷ್ಯನ ನಿಟ್ಟುಸಿರು, ಮನುಷ್ಯನ ಒಂದು ಗಂಧ, ಸಹವಾಸದ ಆನಂದ ಇದೆಲ್ಲ ಹೊರಟೋಗ್ಬಿಡ್ತದೆ. ಮತ್ತು ಸಾಹಿತ್ಯದ ಜೀವಾಳವೇ ಅದು, ಕಥನದ ಜೀವಾಳವೇ ಅದು. ಇದಕ್ಕೂ ಜಾಸ್ತಿ ಹೇಳೋದಿಲ್ಲ. ಎಲ್ಲರಿಗೂ ನನ್ನನ್ನು ಬೆಳೆಸಿದಂಥ ಸ್ಪರ್ಧೆ ಇದು. ನಾನು ಹೇಳಿದೆ, ನನ್ನ ದೊಡ್ಡಮ್ಮ ಪ್ರಸ್ತಾಪ ಮಾಡಿದ್ನ ಈಗ ಭಾಷಣದಲ್ಲಿ. ನನ್ನ ದೊಡ್ಡಮ್ಮ ಇದ್ದರು, ಈಗಿಲ್ಲ ಅವರು. ಅವ್ರು ಮೊದಲಿಂದಲೂ ನನ್ನ ಪ್ರಜಾವಾಣಿಯಲ್ಲಿ ಕಥೆ ಸ್ಪರ್ಧೆಯಲ್ಲಿ ಬಂದಾಗೆಲ್ಲ ನನಗೆ ಕಾರ್ಡ್ ಬರೀತಿದ್ರು, ಖುಷಿ ಪಡ್ತಿದ್ರು. ಮೊನ್ನೆ ಒಂದು 4-5 ವರ್ಷದ ಹಿಂದೆ ನಾನು ಸಿಕ್ಕಿದ್ದೆ ಅವರಿಗೆ, ಅವ್ರು ತೀರೋ ಮೊದಲು. ಅವರು ನನ್ನ ಭಾಳ ಸಮಾಧಾನ ಮಾಡಿದ್ರು. ಮಾರಾಯ, ಒಂದು 10-15 ವರ್ಷ ಆಯಿತು ನಾನು ಪ್ರತಿ ವರ್ಷ ಪ್ರಜಾವಾಣಿ ತಗೊಳ್ತೇನೆ, ನಿನಗೆ ಅವರು ಪ್ರೈಸೇ ಕೊಡೋದಿಲ್ಲ, ಭಾಳ ಬೇಜಾರಾಯಿತು ನನಗೆ ಅಂತ. ನಿನಗೆ ಅವರು ಪ್ರೈಸೇ ಕೊಡೋದಿಲ್ಲ, ಮುಂದಿನ ವರ್ಷ ಸಿಗ್ತದೆ, ಇನ್ನೂ ಚಲೋ ಬರೀ ಅಂತ ಹೇಳಿದ್ರು. ಅಂದರೆ ಆ ಥರ ಒಂದು ರೀತಿಯ ಒಂದು ಮೌಲ್ಯದ ಒಂದು ಆವರಣವಾಗಿ ಅದು ಬೆಳೆದಿದೆ. ಅದಕ್ಕಾಗಿ ಕಥಾ ಸ್ಪರ್ಧೆಯ ಮೂಲಕ ಬೆಳೆಯುತ್ತಿರುವಂಥ ಎಲ್ಲರಿಗೂ ನನ್ನ ವಂದನೆಯನ್ನು ಹೇಳಿ, ಮತ್ತು MB ಸಂಘ್ ಅವರನ್ನು ಬಹಳ
ಕೃತಜ್ಞತೆಯಿಂದ ನೆನೆದು. ಯಾಕೆಂದರೆ ನಾನು ಮುಂಬೈಲಿದ್ದಾಗ ನಮ್ಮನ್ನೆಲ್ಲ ಯಾರೂ ಕೇಳ್ತಿರ್ಲಿಲ್ಲ. ಕಣ್ಣಾಚೆ ಇದ್ದವ್ರಿಗೆ ಯಾರೂ ಕಾಣೋದಿಲ್ಲ, ಬೆಂಗಳೂರಿನವ್ರಿಗೆ. ಆ ಕಡೆ ದೂರ ಇದ್ದವ್ರು ಕಾಣೋದೇ ಇಲ್ಲ. ಸೂರಮ್ಮ ಎಕ್ಕೊಂಡಿಯವರು ಬಂಕಿಕೋಟದಲ್ಲಿದ್ದರು, ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಬೆಂಗಳೂರಿಗೆ ಬಂದಮೇಲೆ ಎಲ್ಲರೂ ಎಕ್ಕೊಂಡಿ ಅಂತ ಅವ್ರ ಪತ್ರಿಕೆಗಳು ಬರೆಸಾಯಿತು. ಸೊ ಹಾಗೆ ಆದರೂ ಕೂಡ ನಮ್ಮನ್ನು ಚಿತ್ತಾರರನ್ನು ನಮ್ಮನ್ನೆಲ್ಲ ಹುಡುಕಿ ತಿರುಮಲೆ ಕತೆ ಬರೆಸೋದು ಅದನ್ನೆಲ್ಲ ಮಾಡಿದ್ದು ಎಂ ಬಿ ಸಿಂಗ್ 70-80ರ ದಶಕದಲ್ಲಿ. ನನ್ನಿಂದ ಮುಂಬೈ ಮೇಲೆ ಒಂದು ದೊಡ್ಡ ಫೀಚರ್ ಬರೆಸಿದ್ರು ಅವರು, ಕವರ್ ಪೇಜ್. ಆಗ ಪೂರ್ಣಿಮಾನೂ ಇದ್ದರು ಸುಧಾದಲ್ಲಿ. ನನಗಿನ್ನೂ ನೆನಪಿದೆ. ಅಂದರೆ ತುಂಬ ಕಡಿಮೆ ಮಾತಾಡ್ತಿದ್ರು ಅವರು. ಅದರಿಂದಲೇ ಜಾಸ್ತಿ ಕೆಲಸ ಮಾಡೋಕ್ಕಾಯ್ತು ಏನೋ ಅವರಿಗೆ. ಅಂಥ ಹಿರಿಯರ ಒಂದು ಸಂತತಿ ಬೆಳೀಲಿ, ಅಂಥವರ ನೆನಪು ನಮ್ಮ ಕೆಲಸಕ್ಕೆ ಹೆಚ್ಚು ಅಂದರೆ ಪ್ರಾಮಾಣಿಕರನ್ನಾಗಿ ಮಾಡಲಿ ಅಂತ ಹಾರೈಸಿ, ಇವತ್ತು ವಿಜೇತರಾದ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿ, ನನ್ನ ಮಾತು ಗೊತ್ತಿಲ್ಲ, ಅದು ನಾನು ಸುಮ್ಮನೆ ಮನಸ್ಸಿಗೆ ಬಂದಾಗ ಮಾತಾಡಿದ್ದೇನೆ. ಹಾಗೆ ಮಾತಾಡಿದಾಗ ನಾನೇನೋ ನೋಟ್ಸ್ ಮಾಡಿ ಬಂದಿರ್ತೇನೆ, ಬಟ್ ಅದು ಬೇರೆಯೇ ಎಲ್ಲೋ ಇರ್ತದೆ, ನಾನು ಮತ್ತೇನೋ ಮಾತಾಡ್ಬಿಡ್ತೇನೆ. ಆದರೆ ಕೊನೆಗೂ ನನ್ನ ಹೇಳೋದಿಷ್ಟೇ, ಬದುಕಿನ ಹೊಸ ಒಕ್ಕಣಿಕೆಯನ್ನು ನಾವು ಸಾಹಿತ್ಯದ ಮೂಲಕ ಹುಡುಕುವ ಕಾಲ ಈಗ ಬಂದಿದೆ. ಮತ್ತು ಸಾಹಿತ್ಯನೇ ದೊಡ್ಡದು ಅಲ್ಲ, ಬದುಕೇ ದೊಡ್ಡದು. ಬದುಕನ್ನು ಅರಿಯೋದಕ್ಕೆ ನಾವು ಸಾಹಿತ್ಯವನ್ನು ಒಂದು ಟೂಲ್ ಆಗಿ, ಒಂದು ಇಂದ್ರಿಯವಾಗಿ, ಒಂದು ಜ್ಞಾನೇಂದ್ರಿಯವಾಗಿ ಇಟ್ಕೊಂಡಾಗ ಮಾತ್ರ ಅದು ನಮ್ಮನ್ನು ಬೆಳೆಸ್ತದೆ, ಓದುಗರನ್ನು ಬೆಳೆಸ್ತದೆ. ನಮಸ್ಕಾರ. ಧನ್ಯವಾದಗಳು ಸರ್. ತುಂಬ ಮನಸ್ಸನ್ನು ಅರಳಿಸುವಂತಹ ಮಾತುಗಳನ್ನು ಆಡಿದ ಕಾಯ್ಕಿಣಿ ಸರ್ಗೆ ಕೃತಜ್ಞತೆಗಳು. ಸರ್ ಅವರ ಪ್ರಕಟಿತ ಕಥೆಯಲ್ಲಿ ಉಂಟಾದ ಕಾಗುಣಿತ ದೋಷಗಳ ಬಗ್ಗೆ ನೋವನ್ನು ತೋಡ್ಕೊಂಡ್ರು. ಈ ವರ್ಷ ಅವರು ನಮಗೊಂದು ಕಥೆಯನ್ನು ಬರ್ಕೊಡ್ತೀವಿ ಅಂತ ಹೇಳಿದರು. ಬಹುಶಃ ಅವರ ಕತೆ ತಪ್ಪಿಲ್ಲದಂತೆ ಅಚ್ಚಾಗುವ ಒಂದು ಅವಕಾಶವನ್ನು ಅವ್ರು ಕಳ್ಕೊಂಡಿದ್ದಾರೆ ಸರ್. ಜಯಂತ್ ಅವರು ನನ್ನನ್ನು ಹಳೆಯ ತಲೆಮಾರಿನವರು ಅಂತ ಅಂದ್ಕೊಂಡ್ರು ಆ ರಿಸ್ಕನ್ನು ನಾನು ತೊಗೋತೀನಿ ಅಂತ ಹೇಳಿದ್ರು. ನಾವು ಈ ಕಾರ್ಯಕ್ರಮಕ್ಕೆ ಯಾರನ್ನು ಅತಿಥಿಯನ್ನಾಗಿ ಕರಿಬೇಕು ಅಂತ ಒಂದು ದಂಡಾವತಿ ಸರ್ ಜೊತೆ ಒಂದು 7-8 ಜನರು ಒಂದು ಸಭೆಯನ್ನು ನಡೆಸಿದಾಗ ಬಂದದ್ದು ಒಂದು ಯೂತ್ ಆಗಿರುವಂತಹ ಒಬ್ಬ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಬೇಕು ಅಂತ. ಯಾಕೆಂದರೆ ಹೆಚ್ಚು ಹೊಸ ತಲೆಮಾರಿನ ಕಥೆಗಾರರು, ಕವಿಗಳು ಇಲ್ಲಿ ಬರ್ತಾರೆ, ಅವರಿಗೆ ಒಂದು ಅವ್ರ ಜೊತೆ ಹೆಚ್ಚು ರಿಲೇಟ್ ಆಗುವಂಥ ಒಬ್ಬರು ಲೇಖಕರಿದ್ದರೆ ಒಳ್ಳೆಯದು ಅಂತ. ಕೊನೆಗೂ ನಾವೆಲ್ಲರೂ ಒಬ್ಬರ ಹೇಳಿದ ಹೆಸರನ್ನು ಇನ್ನೊಬ್ಬರು ಒಂದು ತಕರಾರನ್ನು ಸಲ್ಲಿಸಿದಾಗ ಕೊನೆಗೂ ನಾವೆಲ್ಲರೂ ಒಮ್ಮತದಿಂದ ಒಪ್ಪಿಕೊಂಡ ಒಂದೇ ಒಂದು ಹೆಸರು, ಇತ್ತೀಚೆಗಷ್ಟೇ 60 ಮುಟ್ಟಿದ ಜಯಂತ್ ಕಾಯ್ಕಿಣಿಯವರ ಹೆಸರು. ಕಾಯ್ಕಿಣಿಯವರು ಊರಿಗೆ ಹೋಗುವ ಅವಸರದಲ್ಲಿದ್ದರು. ಅವರು ಈ ನಮ್ಮ ಮೇಲಿನ ಪ್ರೀತಿಯಿಂದ, ಪ್ರಜಾವಾಣಿ ಮೇಲಿನ ಪ್ರೀತಿಯಿಂದ ಕೆಲವು ತಾಸುಗಳ ಮಟ್ಟಿಗೆ ತಾವು ಊರಿಗೆ ಹೋಗುವ ಒಂದು ಡೆಡ್ಲೈನನ್ನು ಮುಂದಕ್ಕೆ ಹಾಕ್ಕೊಂಡ್ರು. ಆ ಕಾರಣಕ್ಕೋಸ್ಕರ ಅವರಿಗೆ ಒಂದು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜಯಂತ್ ಕಾಯ್ಕಿಣಿ ಅವರಿಗೆ ಪತ್ರಿಕೆಯ ಪರವಾಗಿ ಮತ್ತು ನಮ್ಮ ಸಂಪಾದಕರ ಪರವಾಗಿ ಒಂದು ಹೂಗುಚ್ಛವನ್ನು ನೀಡಬೇಕು ಅಂತ ನಾನು ಪದ್ಮರಾಜ್ ದಂಡಾವತಿ ಸರ್ ಅವರನ್ನು ಕೇಳ್ಕೊತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಭಾಗ ನಿಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಒಂದು ಅವಕಾಶ. ಅದು ಎಷ್ಟೊಂದು ಒಳ್ಳೆಯ ಮನಸ್ಸುಗಳು, ಎಷ್ಟೊಂದು ಜನ ಹಿರಿಯರು ಇಲ್ಲಿ ಸೇರಿದ್ದೀರಿ. ಒಬ್ಬೊಬ್ಬರ ಹೆಸರನ್ನು ಹೇಳ್ತಾ ಹೋದರೆ ನಾನು ಇಡೀ ಸಭಾಂಗಣದಲ್ಲಿರುವ ಎಲ್ಲರ ಹೆಸರುಗಳನ್ನು ಉಲ್ಲೇಖಿಸಬೇಕಾಗತ್ತೆ. ನಿಮ್ಮೆಲ್ಲರಿಗೆ ಪತ್ರಿಕೆ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದಿರುವ ಎಲ್ಲರಿಗೂ ಕೂಡ ನಾನು ಪತ್ರಿಕೆಯ ಪರವಾಗಿ, ನಮ್ಮ ಸಂಪಾದಕರ ಪರವಾಗಿ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ದೀಪಾವಳಿ ಸಂಚಿಕೆ ರೂಪುಗೊಳ್ಳಲಿಕ್ಕೆ ಹಾಗೂ ಈ ಕಾರ್ಯಕ್ರಮ ಒಂದು ಚೆಂದ ಕಾಣಲಿಕ್ಕೆ ಅನೇಕ ನನ್ನ ಗೆಳೆಯರು, ಪತ್ರಿಕೆಯ ಸಹೋದ್ಯೋಗಿಗಳು ಕಾರಣರಾಗಿದ್ದಾರೆ. ಗಣೇಶ್ ವೈದ್ಯ, ಓದೇಶ್, ಪದ್ಮನಾಭ್, ಇಸ್ಮಾಯಿಲ್, ಸಂದೀಪ್, ಸೂರ್ಯಪ್ರಕಾಶ್ ಪಂಡಿತ್, ಸುಮಲತಾ, ರಮೇಶ್ ರಾಜು, ಗುರುನಾಥ್, ಕಲಾವಿದರಾದ ವಿಜಯ್ ಕುಮಾರಿ, ಕಣಕಾಲ್ ಮಠ್, ಈಶ್ವರ್ ಬಡಿಗೇರ್, ಹೀಗೆ ಅನೇಕರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಮ್ಮ ಇಂಥ ಒಂದು ಪ್ರಯೋಗಗಳು ಅಂತಲೇ ಕರಿತೇನೆ. ನಾವು ಕಳೆದ ಒಂದು 4-5 ವರ್ಷಗಳಿಂದ ದೀಪಾವಳಿ ಸಂಚಿಕೆಗಳನ್ನು ಒಂದು ಪ್ರಯೋಗಗಳು ಅಂತಲೇ ನಮ್ಮ ಬಳಗ ಪರಿಗಣಿಸಿದೆ. ಈ ಎಲ್ಲ ಪ್ರಯೋಗಗಳ ಹಿಂದೆ ಒತ್ತಾಸೆಯಾಗಿ ಇರುವವರು ನಮ್ಮ ಸಂಪಾದಕರಾದ KN ಶಾಂತಕುಮಾರ್ ಹಾಗೂ ಕಾರ್ಯನಿರ್ವಾಹಕ ಸಂಪಾದಕರಾದ ಪದ್ಮರಾಜ್ ದಂಡಾವತಿಯವರು. ಅವರು ನಮ್ಮೆಲ್ಲ ಉಚ್ಚಾಟಗಳಿಗೆ, ಕೆಲಸಗಳಿಗೆ ಒತ್ತಾಸೆಯಾಗಿ ನಿಲ್ತಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು, ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಕೃತಜ್ಞತೆ, ನಮಸ್ಕಾರ. ಥ್ಯಾಂಕ್ ಯು.